ವಿಶ್ವದ ಎಲ್ಲೆಡೆ ಇರುವ ಹೂಮನಸ್ಸಿನ ಕನ್ನಡಿಗರಿಗೆ ಅಮೋಘಮ್ ಚಾನಲ್ಗೆ ಸುಸ್ವಾಗತ. ಇಂದು ನಮ್ಮೊಡನೆ ಇದ್ದಾರೆ ಗೀತಾ ನಾವೆಲ್ ಮೇಡಮ್ ಅವರು. ಇವರು 34 ವರ್ಷ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಉಪನ್ಯಾಸಕಿಯಾಗಿ ಹಾಗೂ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮೇಡಮ್, ನಿಮಗೆ ಅಮೋಘಮ್ ಚಾನಲ್ಗೆ ಸುಸ್ವಾಗತ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ, ನಿಮ್ಮ ವಿಷಯಗಳು. ಅಂದರೆ ಬಾಲ್ಯದಲ್ಲಿ ನಿಮ್ಮ ಪರಿಸರ ಹೇಗಿತ್ತು? ನೀವು ಕನ್ನಡವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಐಚ್ಛಿಕವಾಗಿ ಕನ್ನಡ ಅಲ್ವಾ ಮ್ಯಾಮ್? ನೀವು BA ಅದೇ ಅದರಲ್ಲೆಲ್ಲ ಯಾಕೆ ಕನ್ನಡ? ನನ್ನ ಮನೆಯಲ್ಲಿ ನಾವು 10 ಜನ ಮಕ್ಕಳು, ಅದರಲ್ಲಿ ನಾನು ನನ್ನ ತಂಗಿ ಮಾತ್ರ ಕನ್ನಡ ಓದಿದ್ದು. ಮಿಕ್ಕಿದವರೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ನಮ್ಮ ಮನೆಯಲ್ಲಿ. ಅದೇನು ವಿಚಿತ್ರವೋ ಗೊತ್ತಿಲ್ಲ, ಯಾರೂ ನಮ್ಮನ್ನ ಪ್ರಚೋದಿಸಲಿಲ್ಲ ಹಾಗೆ ಕನ್ನಡ ಓದಲಿಕ್ಕೆ ಅಂತ ಹೇಳಿ. ಅದು ಯಾಕೆ ನಮ್ಮ ಮನಸ್ಸಿನೊಳಗಡೆ ಹಾಗೆ ಹುಟ್ಕೊಳ್ತು ಅಂತ ಕೂಡ ನನಗೆ ಗೊತ್ತಿಲ್ಲ. ಸ್ಕೂಲಲ್ಲೆಲ್ಲ ಇತ್ತಲ್ಲ, ಸ್ಕೂಲಲ್ಲಿ ನಾನು ಇಂಗ್ಲೀಷ್ ಮೀಡಿಯಮ್ನಲ್ಲೇ ಓದ್ದವಳು. ಕಾಲೇಜಲ್ಲಿ ಮಾತ್ರ ಮಹಾರಾಣಿಗೆ ಸೇರಿಸ್ಕೊಂಡಾಗ ನಾನು ಕನ್ನಡ ಓದೋಣ ಅಂತ ಫಸ್ಟು ನಾನು ಸೈಕಾಲಜಿ ಸ್ಟೂಡೆಂಟ್ ಆ್ಯಕ್ಚುಲಿ. ಫಸ್ಟ್ ಇಯರ್ವರೆಗೂ ಸೈಕಾಲಜಿ ಓದಿದೆ, ಫಸ್ಟ್ ಇಯರ್ ಡಿಗ್ರಿವರೆಗೂ. ಆಮೇಲೆ ಇದಕ್ಕಿದ್ದಂಗೆ ಏನೋ ಬೇಡ ಅಂತ ಆಗಿ ನನ್ನ ಮಾವ ಇಲ್ಲ ನೀವು ಬದಲಾಯಿಸ್ಕೊ ನಿನ್ನ ಸಬ್ಜೆಕ್ಟ್ನ ಅಂತ ಹೇಳಿ ನನ್ನ ತಾಯಿಗೂ ಹೇಳಿದರು. ಹಾಗಾಗಿ ಅನಂತರಂಗಾಚಾರ್ಯ ಅಂತ ನನ್ನ ಮನೆ ಹತ್ರನೇ ಇದ್ದರು ಒಬ್ಬರು ಸಾಹಿತಿಗಳು. ಅವ್ರ ಹತ್ರ ಹೋಗಿ ಕೇಳಲಾಗಿ ನಿಮಗೆ ಇಲ್ಲ ಬಾ ನಾನು ನಿಂಗೆ ಕನ್ನಡನೇ ಕೊಡಿಸ್ತೀನಿ ಅಂತ ಅವ್ರು ಕನ್ನಡ ನಂಗೆ ಕೊಡಿಸಿದ್ರು. ಆವಾಗ ನಾನು ಪ್ರೀಕಮ್ ಪ್ರೋಗ್ರೆಸ್ ಅಂತ ನನಗೊಂದು ಇದು ಕೂಡ ಸಿಕ್ತು, ಒಂದು ಸ್ಕಾಲರ್ಶಿಪ್ಪು. ನಾನು ಮೊದಲು ಇದಕ್ಕಿಂತ ಕನ್ನಡ ಕಾಲೇಜಲ್ಲಿ ಮಹಾರಾಣೀಸಲ್ಲಿ ಓದಿದೆ. ಹಾಗಾಗಿ ಅಲ್ಲಿಂದ ಕನ್ನಡ ಶುರು ಮಾಡಿಕೊಂಡೆ. ಮೊದಲು ಕಷ್ಟ ಆಯಿತು. ಯಾಕೆಂತಂದರೆ ಕನ್ನಡ ಮಾತಾಡೋಕ್ಕೂ ಸಾಹಿತ್ಯ ಓದೋಕ್ಕೂ ತುಂಬ ವ್ಯತ್ಯಾಸ ಇದೆ. ನಾ ಸರ್ವಜ್ಞನ ವಚನಗಳಿಗೂ ಕಲ್ತ್ಕೊಳ್ಳೋಣ ಅಂತಲೇ ಟ್ಯೂಷನ್ಗೆ ಸೇರಿಕೊಂಡಿದ್ದೆ. ಒಂಥರ ಕಷ್ಟ, ಅದನ್ನು ಹೇಗೆ ವಿವರಿಸಬೇಕು ಅನ್ನೋದೆಲ್ಲ ತುಂಬ ಕಷ್ಟ ಆಗುತ್ತೆ ಸಾಹಿತ್ಯ ಕುರಿತು ನಾವು ಮಾತಾಡೋವಾಗ. ಅವರು ಗುಂಡಣ್ಣ ಅಂತ ನಮ್ಮ ಪ್ರೊಫೆಸರೇ ಇದ್ದರು. ಅವರು ನನಗೆ ಓದು ನೀನು ಅಂತ ಹೇಳೋದು, ಅರ್ಥ ಹೇಳು ಅನ್ನೋದು ನನ್ನ ಹತ್ರನೇ ಹೇಳಿಸೋದು. ಹಾಗೆ ಅವರು ಬರ್ತಾ ನನಗೆ ಆ ವಿಷಯಕ್ಕೆ ಹಚ್ಚಿದ್ರು. ಹಾಗಾಗಿ ಬರ್ತಾ ನಾನು ಆಮೇಲೆ ಶಬ್ದಮಣಿ ದರ್ಪಣದಂಥ ಸಬ್ಜೆಕ್ಟೆಲ್ಲ ಇತ್ತಲ್ಲ, ತುಂಬ ಕಷ್ಟ. ಎಲ್ಲ ದಾರಿ ಉದ್ದಕ್ಕೂ ಗಟ್ಟು ಮಾಡ್ಕೊಂಡು ಹೋಗ್ತಾಯಿದ್ದೆ ನಾನು. ಎಲ್ಲ ರೇಗಿಸ್ತಾಯಿದ್ರು, ನಾವೆಲ್ಲ ಹುಡುಗರು ನೋಡಿಕೊಂಡು ಮಜಾ ಉಡಿಸ್ತಿರ್ತೀವಿ, ನೀನು ನೋಡಿದ್ರೆ ಪುಸ್ತಕ ನೋಡ್ಕೊಂಡು ಬರ್ತೀಯಲ್ಲ ಅಂತೆಲ್ಲ ಅನ್ನೋರು. ಮತ್ತು ಆ ವಯಸ್ಸು ಕೂಡ ನಮಗೆಲ್ಲ ಸುತ್ತಮುತ್ತಲು ಎಲ್ಲರೂ ನೋಡ್ಕೊಂಡು ಹೋಗೋಣ ಅನ್ನೋವಂಥ ಕಾಲ ಕೂಡ ಅಲ್ಲ ನಮಗೆ. ನಮ್ಮ ಬ್ಯಾಕ್ಗ್ರೌಂಡ್ ಕೂಡ ಹಾಗಿರಲಿಲ್ಲ. ಓದಬೇಕು ಅದೊಂದೇ. ಹಾಗಾಗಿ ನಾನು ಕನ್ನಡನ ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡು ಓದಿದೆ. ಆಮೇಲೆ ಒಳ್ಳೆ ಮಾರ್ಕ್ ಬಂದಿದ್ದರಿಂದ ನಾನು MA ಕೂಡ ಹಾಕಿದೆ. MAಗೆ ನಾನು ಓದೋಕ್ಕೆ ಹಾಕೋವಾಗಲೂ ಕೂಡ, ಅಪ್ಲಿಕೇಶನ್ ಹಾಕೊಳ್ಳೋವಾಗ ಕೂಡ ನಾನು ಇಲ್ಲೇ ಹೋಗಬೇಕು, ಇದೇ ವೇನಲ್ಲಿ ಹೋಗಬೇಕು ಅನ್ನೋವಂಥದ್ದು ಖಂಡಿತವಾಗ್ಲೂ ಇರಲಿಲ್ಲ. ಎಲ್ಲರೂ ಸೇರ್ಕೊಳ್ತಾರೆ, ನಾನು ಸೇರ್ಕೊಳ್ತೀನಿ ಅಷ್ಟೇ. ನಾನು ಅಲ್ಲಿ ಸೇರಿಕೊಂಡಾಗ ಕೂಡ ನನಗೆ ಹಾಮಾನಾಯಕರು ನನ್ನ ನಿರ್ದೇಶಕರಾಗಿದ್ದರು ಡಿಪಾರ್ಟ್ಮೆಂಟಲ್ಲಿ. ಅವ್ರು ನನ್ನ ಕೇಳಿದ್ರು, ಏನಮ್ಮ ನೀನು ಕನ್ನಡ ಉಚ್ಚಾರನೇ ಸರಿಯಾಗಿಲ್ವಲ್ಲ, ಕನ್ನಡ ಹೆಂಗೆ ಓದ್ತೀಯ ನೀನು? ಯಾಕೆಂದ್ರೆ ನಾನು ಹಾಡುವಾಗ ಸಂಗೀತವೇ ಅಂತ ಹಾಡಿದೆ ಅಂತ ಅವ್ರಿಗೆ ಕೋಪ ಬಂದುಬಿಡ್ತು. ಏನು ನಿನ್ನ ಹೆಸರೇನು ಅಂದರೆ ಗೀತಾ ಅಂತೀಯ, ಸಂಗೀತವೇ ಅಂತ ಹೇಳ್ತೀಯಲ್ಲ ನೀನು, ನಿಂಗೆ ಹೆಂಗೆ ನೀನು ಸಾಹಿತ್ಯ ಕಲಿತೀಯ ಇಲ್ಲಿ ಅಂತ. ಇಲ್ಲ ಸರ್ ಓದ್ತೀನಿ ಅಂತ ನಾನು ಸ್ವಲ್ಪ ಗೋಗರ್ದು 1 ವಾರ ಆದಮೇಲೆ ಸೀಟ್ ಕೊಟ್ಟರು ನನಗೆ. ಆದರೆ ಸೇರ್ಕೊಂಡ್ಮೇಲೆ ಸ್ವಲ್ಪ ಸೀರಿಯಸ್ ಆಗಿ ನಾನು ಓದೋಕ್ಕೆ ಶುರು ಮಾಡಿದೆ. ಆಮೇಲೆ ಪುಸ್ತಕಗಳನ್ನು ನೀವೇ ರಚಿಸಿದ್ರಿ ಎಲ್ಲ. ಆಮೇಲೆ ತುಂಬ 91 ಆದಮೇಲೆ 84ರಲ್ಲಿ ನಾನು ಲೆಕ್ಚರರ್ ಪೋಸ್ಟಿಗೆ ಬಂದೆ. 91ಕ್ಕೆ ಇದೇ ಹಾಮಾನಾಯಕರು ಸೋಮವಾರಪೇಟೆ ಸಾಹಿತ್ಯ ಸಮ್ಮೇಳನಕ್ಕೆ ಬಂದರು. ಆಗ ನನಗೆ ಅವರು ಏನು ಬರೆದಿಲ್ವಾ ನೀನು, ಒಂದು ಪದ್ಯ ಬರ್ಕೊಂಡು ಬಾ ಅಂತ ಹೇಳಿದ್ರು. ನಾನು ಅದು ಯಾರನ್ನೋ ಇಮ್ಯಾಜಿನ್ ಮಾಡಿಕೊಂಡು, ನೀನು ಇಲ್ಲದೇ ಇದ್ದರೆ ನಂಗೆ ಜೀವನನೇ ಇಲ್ಲ, ನೀನೇ ಚಂದ್ರ, ಹಾಗೆ ಹೀಗೆಲ್ಲ ಒಂದು ಪದ್ಯ ಬರ್ಕೊಂಡು ಬಂದೆ. ಆಗ ಅವರು ತುಂಬ ಚೆನ್ನಾಗಿ ಬರೆದಿದ್ಯಾ, ಕಂಟಿನ್ಯೂ ಮಾಡು ಅಂತ ಹೇಳಿದ್ರು. ನಾನು ಆವಾಗ ಬರೆಯೋಕ್ಕೆ ಶುರು ಮಾಡಿದೆ. ಇದುವರೆಗೂ ಎಷ್ಟು ಪುಸ್ತಕಗಳು ಬರೆದಿದ್ದೀರಾ ಮೇಡಮ್ ನೀವು? ಪುಸ್ತಕಗಳು ಜಾಸ್ತಿ ಬಂದಿಲ್ಲ ನಂದು, ಎಲ್ಲ ಒಂದು 10 ಪುಸ್ತಕನೋ 12 ಪುಸ್ತಕನೋ ಬಂದಿರ್ಬೋದು, ಕರೆಕ್ಟಾಗಿ ಗೊತ್ತಿಲ್ಲ. ಅದರ ಲೇಖನಗಳು. ನಾನು ಮೈಸೂರಿಗೆ ಬರೋವರೆಗೂ, ಮೈಸೂರಿಗೆ ನಾನು 2000ಕ್ಕೆ ಬಂದೆ. ಆದರೆ ಇಲ್ಲಿಗೆ ಬರೋವರೆಗೂ ನಾನು ಪುಸ್ತಕಗಳನ್ನ ತಂದಿರಲಿಲ್ಲ. ನಾನು ಇಲ್ಲೆಲ್ಲ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟವರು ನನ್ನನ್ನು ನಿರೂಪಣೆಗೆಲ್ಲ ಕಳಿಸೋರು. ಆಮೇಲೆ ಸ್ವಲ್ಪ ಸಾಹಿತ್ಯಕ್ಕೂ ಸಂಗೀತಕ್ಕೂ ಸಂಬಂಧಪಟ್ಟಂಗೆ ನಾನು ಅಲ್ಲಿ ಹೋಗಿ ಭಾಷಣಗಳನ್ನ ಕೊಡ್ತಾಯಿದ್ದೆ. ಅವನ್ನೇ ಮೊದಲಾಗಿ ಇಲ್ಲಿಗೆ ಬಂದಮೇಲೆ ನಾನು ಗೀತ ಸಂಗೀತ ಅಂತ ಪುಸ್ತಕ ತಂದೆ. ನನ್ನದೊಂದು ಕವನ ಸಂಕಲನ ಕೂಡ ಇಲ್ಲಿ ಬಂದು ಅಭಿರುಚಿ ಗಣೇಶ್ ಗಲಾಟೆ ಮಾಡಿ ಅಲ್ಲಿ ಇಲ್ಲಿ ಬಿಸಾಕಿದ್ರಲ್ಲ, ಎಲ್ಲ
ನೀವು ಕೊಡಿ ನನಗೆ, ನಾನು ತರ್ತೀನಿ ಪುಸ್ತಕ ಅಂತ ಹೇಳಿ ನನ್ನ ಮೊದಲನೇ ಕವನ ಸಂಕಲನ 2005ರಲ್ಲಿ ಅವ್ರ ಬಲವಂತದಿಂದ ಬಂತು. ಆಕಾಶವಾಣಿಯಲ್ಲೂ ಪ್ರೋಗ್ರಾಮ್ ಕೊಟ್ಟಿದ್ದೀರಾ ಅಲ್ವಾ ಮೇಡಮ್? ಆಕಾಶವಾಣಿಯಲ್ಲಿ ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಅಲ್ಲಿ ಕೊಡಗಿನಲ್ಲೇ ತುಂಬ ನನಗೆ ಅವಕಾಶಗಳು ಬಂದವು. ನನ್ನ ಕವಿತೆಗಳು ಕೂಡ ಅಲ್ಲಿ ಓದಿದೆ, ನನ್ನ ಕತೆಗಳು ಬರೆದಿದ್ದೆ. ಅಲ್ಲಿ ಸುಮಾರು ಸಲ 2 ಕತೆಗಳು ತುಂಬ ಸಲ ಪ್ರಸಾರ ಆಯಿತು, ಭಾಳ ಜನ ಮೆಚ್ಚುಗೆ ಸಿಗ್ತದಕ್ಕೆ. ಒಂದು ರುಕ್ಕು ಅಂತ ಒಂದು, ಇನ್ನೊಂದು ಸಾವಿನ ಗುಡ್ಡ ಅಂತ, ಅದಂತೂ ಒಂದು 7-8 ಸತಿ ಪ್ರಸಾರ ಆಯಿತು. ಸಾವಿನ ಗುಡ್ಡ ಸ್ವಲ್ಪ ಫೆಮಿನಿಸ್ಟಿಕ್ ಆಗಿತ್ತು, ಅದಕ್ಕೆ ಇಷ್ಟ ಆಯಿತೋ ಏನೋ ಗೊತ್ತಿಲ್ಲ. ಹಾಗಾಗಿ ಅವರು ಅದನ್ನು ಸುಮಾರು ಸಲ ಪ್ರಸಾರ ಮಾಡಿದ್ರು. ಮತ್ತು ಕೊಡಗಿನ ಗೌರಮ್ಮನ ಬಗ್ಗೆ ಸಾಹಿತ್ಯ ಸಂವಾದಗಳು ಸುಮಾರು ಸಲ ಅಲ್ಲಿ ಆಕಾಶವಾಣಿನಲ್ಲಿ ನಾಗಭೂಷಣ್ ಅಂತ ಡೈರೆಕ್ಟ್ರ್ ಇದ್ದರು, ಕರೆದು ಪಾಪ ಅವರು ನಂಗೆ ತುಂಬ ಅವಕಾಶಗಳನ್ನು ಕೊಟ್ಟರು. ಮತ್ತು ನೀನೇನು ಮಹಾ ದೊಡ್ಡ ಸಾಹಿತಿ ಅಂದ್ಕೊಂಬಿಡ್ಬೇಡ, ನಾ ಕರಿತೀನಿ ಅಂತ, ಆದರೆ ಚೆನ್ನಾಗಿ ಮಾತಾಡ್ತೀಯಬ್ಬ ಅಂತ ಕರೆದು ಪುಸ್ತಕಗಳ ಪರಿಚಯಗಳನ್ನೆಲ್ಲ ಕೊಟ್ಟರು. ಹಾಗೆ ಸುಮಾರು ಅವಕಾಶಗಳಲ್ಲಿ ಭಾಳ ಬಂದವು. ನಾನು ಭಾಗಮಂಡಲ ಶಿವರಾತ್ರಿ ಉತ್ಸವಗಳಲ್ಲೆಲ್ಲ ವೀಣೆ ಕೂಡ ನುಡಿಸಿದೆ ಅಲ್ಲಿ. ನೀವು ಸಂಗೀತವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ನಿಮ್ಮ ಸಂಶೋಧನೆಗೆ? ಸಾಹಿತ್ಯದಲ್ಲಿ ಬೇರೆ ಬೇರೆ ವಿಷಯಗಳಿದೆ ಅಲ್ವಾ, ಸಂಗೀತ ನಿಮ್ಮ ಆಯ್ಕೆ ಯಾಕೆ ಆಯಿತು ಅಂತ? ಇಲ್ಲ, ಮನೆ ಕಡೆ ಆ ಥರ ನನಗೆ ಒಂದು ಬ್ಯಾಕ್ಗ್ರೌಂಡ್ ಪರಿಸರ ಇತ್ತು, ಮೊದಲಿಂದನೂ ಇತ್ತು ನನಗೆ. ಯಾಕೆ ಅಂತಂದರೆ ನಾವು ದಿನ ಬೆಳಗಾದರೆ ಕೇಳೋದೇ ಸಂಗೀತ ಮನೆಯಲ್ಲಿ. ನಾನು ಹಾರ್ಮೋನಿಯಂ ನುಡಿಸ್ಕೊಂಡು ಹಾಡ್ತಾಯಿದ್ದೆ ಅವಾಗೆಲ್ಲ ತಂಬೂರಿ ಕೊಟ್ಬಿಟ್ಟು ಹಾಡಿಸ್ತಾ ಇಲ್ಲ, ಹಾರ್ಮೋನಿಯಂ ಇರಬೇಕು ಜೊತೆಗೆ. ಹಾಗೆ ನಾನು ಆ ಥರ ಹಾಡಿ ಮನೆಯಲ್ಲೂ ಹಾಡಿ ಗಾಯನ ಎಲ್ಲ ಅಭ್ಯಾಸ ಇತ್ತು. ಅಕ್ಕಂದರು ಎಲ್ಲರೂ ನಮ್ಮ ಮನೆಯಲ್ಲಿ ಸಂಗೀತ ಕಲ್ತಿದ್ದಾರೆ. ಹಾಗಾಗಿ ಒಂಥರ ಮನೆಯ ವಾತಾವರಣವೇ ಆ ಥರ ಇತ್ತು. ಹಾಗಾಗಿ ಅದನ್ನು ಸಾಹಿತ್ಯಕ್ಕೆ ಹೆಂಗೆ ಬಳಸಬೇಕು ಅಂತ ಎಲ್ಲ ನನಗೇನು ಏನೂ ಐಡಿಯಾ ಇರಲಿಲ್ಲ. ನಾನು ಮಹಾರಾಣೀಸಲ್ಲಿರುವಾಗ ಪದ್ಯ ಬರೀತೀನಿ ಅಂತ ಹೋಗ್ಬಿಟ್ಟು, ಗೌರಮ್ಮ ಅಂತ ನಮ್ಮ ಮೇಡಮ್ ಇದ್ದರು, ಪದ್ಯ ಬರೀತೀನಿ ಮೇಡಮ್ ನಾನು ಅಂದರೆ ಬರ್ಕೊಂಡು ಬಾ ಅಂತ ಹೇಳಿದ್ರೆ, ಬರೀ ರಾಗಗಳನ್ನೆಲ್ಲ ಸೇರಿಸ್ಬಿಟ್ಟು ಎಲ್ಲ ಲೈನಲ್ಲೂ ಬರೀ ರಾಗಗಳು, ಅದಕ್ಕೆ ಏನೂ ಅರ್ಥವೇ ಇರಲಿಲ್ಲ. ಅವರು ಇದೇನು ಇಷ್ಟು ಕೆಟ್ಟದಾಗಿ ಬರೆದಿದೆಯಾ ನೀನು, ಸಾಹಿತ್ಯನೇ ಇಲ್ಲ ಇದರೊಳಗೆ, ಸಂಗೀತದ ರಾಗಗಳೆಲ್ಲ ಸೇರಿದ್ರೆ ಕವಿತೆ ಆಗುತ್ತೆ ಅಂದ್ಕೊಂಡಿದ್ಯಾ, ಹೋಗಿ ಬೇರೆ ಬರ್ಕೊಂಡು ಬಾ ಅಂತ. ಆಗ ಬಾಲ್ಮುರಳಿ ಮೇಲೆ ಒಂದು ಪದ್ಯ ಬರ್ಕೊಂಡು ಹೋಗಿ, ಬಾಲ್ಮುರಳಿ ಕೃಷ್ಣ ಇದ್ದಾರಲ್ಲ ಅವ್ರ ಮೇಲೆ ಒಂದು ಪದ್ಯ ಬರ್ಕೊಂಡು ಹೋಗಿ, ನೀನೇ ದೇವರು ಅಂತೆಲ್ಲ ಏನೇನೋ ಬರೆದೆ. ಅದು ಚೆನ್ನಾಗಿ ನೆನಪಿಲ್ಲ ಏನು ಬರೆದೆ ಅಂತ. ತುಂಬ ಬೈದ್ಬಿಟ್ರಾಗ, ಇದೇನಿದು ಕವಿತೆ ಅಂದರೆ ನೀನು ಏನು ಒಲ್ಲವರ್ಗೆ ಬರ್ದಂಗೆ ಬಾಲ್ಮುರಳಿ ಕೃಷ್ಣನ ಮೇಲೆ ಬರ್ಕೊಂಡು ಬಂದಿದ್ಯಾ, ಹಿಂಗೆಲ್ಲ ಬರಿಬೇಡ ಅಂತ ಬೈದ್ಬಿಟ್ರು. ಅಲ್ಲಿಗೆ ಪದ್ಯ ಸ್ಟಾಪ್ ಮಾಡಿಬಿಟ್ಟೆ, ಬರೀಲಿಲ್ಲ. ಆಮೇಲೆ ಅಲ್ಲಿ ಸ್ವಲ್ಪ ಪದ್ಯಗಳು ಬರೆದಿದ್ದಾನೆ. ಆಮೇಲೆ ಅಭಿರುಚಿ ಗಣೇಶ್ ಅದನ್ನು ಕೊಡಿ ಅಂತ ಹೇಳಿ ಪ್ರಕಟಿಸಿದರು. ಅದರಲ್ಲಿನ ಕವಿತೆಗಳನ್ನೇ ಇದು ಸಾಹಿತ್ಯ ಪರಿಷತ್ನವರು ಕೂಡ ಅದನ್ನು ಆಯ್ಕೆ ಮಾಡಿಕೊಂಡ್ರು. ಬೇರೆ ಬೇರೆ ಅವ್ರ ಸಂಕಲನಗಳನ್ನು ತಂದಾಗ ಆಯ್ಕೆ ಮಾಡಿಕೊಂಡ್ರು. ತುಟಿಗೂ ತುತ್ತಿಗೂ ನಡುವೆ ಅಂತ ನಾನು ಸಂಕಲನ ತಂದೆ. ಆವಾಗ ಅವರು ಆ ಟೈಟ್ಲಿರೋ ಪದ್ಯನ ಕೊಡಿ ಅಂತ ಹೇಳಿ ಅದನ್ನು ಹಾಕಿದ್ರು. ಕುಪ್ಪು ಪಾಟಿ ಅಂತ ಒಂದು, ಅದು ಭಾಳ ಮೆಚ್ಚುಗೆ ಪಡೀತು ಆ ಕವಿತೆ. ಸವಿತಾ ನಾಗಭೂಷಣ್ ಸಂಕಲನಕಾರರಾಗಿದ್ದಾಗ ಅದನ್ನೇ ಆಯ್ಕೆ ಮಾಡಿಕೊಂಡ್ರು. ಭಾಳ ಮೆಚ್ಕೊಂಡ್ರು, ಭಾಳ ಚೆನ್ನಾಗಿದೆ ಅಂತ ಹೇಳಿ ಮೆಚ್ಕೊಂಡ್ರು ಕೂಡ. ನನಗೆ ಕವಿತೆಗಳ ಕಡೆಗೆ ಜಾಸ್ತಿ ಇಲ್ಲ, ನಂಗೆ ವಿಮರ್ಶೆ ಇಷ್ಟ ಇತ್ತು. ನೀವು ಈಗ ಸಾಹಿತ್ಯದಲ್ಲಿ ಅಂದರೆ ನೀವು ಸಂಶೋಧನೆಯಲ್ಲಿ ಸಂಗೀತದ ಬಗ್ಗೆ ನೀವು ತುಂಬ ಅಧ್ಯಯನ ಮಾಡಿದ್ದೀರಾ, ಕ್ಷೇತ್ರ ಕಾರ್ಯ ಎಲ್ಲ ಇದೆ. ನಿಮ್ಮ ಒಂದು ಸಂಶೋಧನೆಯಿಂದ ನೀವು ಯಾವ ಒಂದು ಹೊಳಹುಗಳನ್ನ ಕಂಡುಕೊಂಡ್ರಿ ಸಂಗೀತದಲ್ಲಿ? ಅಂದರೆ ಸಂಗೀತದ ಬಗ್ಗೆ ತುಂಬ ಸಂಗೀತಗಾರರು ಎಲ್ಲ ಹೇಳ್ಕೊಂಡು ಬಂದ ಹಾಗೆ, ಸಂಗೀತ ಅಪೌರುಷೇಯ, ದೇವರಿಂದ ಸೃಷ್ಟಿಯಾದದ್ದು ಅನ್ನುವಂಥ ಒಂದು ತುಂಬ ಕಾಮನ್ನಾಗಿ ಹರಡಿ ಹೋಗಿರೋವಂಥ ಒಂದು ಕಲ್ಪನೆ ಇದೆ. ಅದು ಸರಿಯಲ್ಲ. ಅದು ಒಬ್ಬ ಕಾಮನ್ ಮ್ಯಾನ್ ಇದ್ದಾನಲ್ಲ, ಸಾಮಾನ್ಯ ಮನುಷ್ಯನೇ ಸಂಗೀತದ ಹುಟ್ಟಿಗೆ ಕಾರಣ. ಯಾವ ದೇವರು ಸೃಷ್ಟಿ ಮಾಡಲಿಲ್ಲ. ಮನುಷ್ಯ ಸಹಜವಾಗಿ ಅವನಿಗೆ ತುಂಬ ಸಂತೋಷ ಆದಾಗ ಕುಣಿತಾನೆ, ಕಿರ್ಚ್ತಾನೆ, ಅರ್ಚ್ತಾನೆ, ಅದು ಏನೋ ಒಂದು ಹೇಳ್ತಾನೆ. ನಾವು ನೋಡಿದ್ದೀವಲ್ಲ, ಈ ಕಲೆಗಳೆಲ್ಲ ಹುಟ್ಟಿದ್ದ ಹಾಗೆ ತಾನೆ. ಗುಡ್ಡಗಾಡುಗಳಲ್ಲಿ ಬಂಡೆಗಳ ಮೇಲೆ ಚಿತ್ರ ಬರೆದು ಅನಿಸಿದ್ದನ್ನೆಲ್ಲ ಹೇಗೇಗೋ ಬರೆದು ತಾನೆ ಮೊದಲಿಗೆ ನಾವು ಕಲೆಯನ್ನು ಸೃಷ್ಟಿ ಮಾಡಿದ್ದ ಹಾಗೇನೆ, ಕಂಡುಕೊಂಡಿದ್ದ ಹಾಗೇನೆ ತಾನೆ ಚಿತ್ರಕಲೆ. ಸಂಗೀತ ಹುಟ್ಕೊಂಡಿರೋದು ಹಾಗೇನೆ. ಚಿತ್ರಕಲೆ ಹಾಗೆ, ಚಿತ್ರ ಹೇಗೆ ಶಾಸ್ತ್ರೀಯವಾದಂಥ ಒಂದು ಕಲಾರೂಪ ಆಯಿತೋ
ಅದೇ ಥರ ಸಂಗೀತನೂ ಚಿತ್ರಕ್ಕೆ ಹೇಗೆ ಗೆರೆಗಳೋ ಸಂಗೀತಕ್ಕೆ ಹಾಗೆ ಸ್ವರಗಳಿರುತ್ತೆ. ಆ ಸ್ವರಗಳನ್ನು ಮನುಷ್ಯ ಕಂಡುಕೊಂಡಿದ್ದು ಕೂಡ ಪ್ರಾಣಿಗಳ ಕೂಗುಗಳನ್ನು ಅನುಕರಿಸಿನೇ. ಪ್ರಾಣಿಗಳು, ಪಕ್ಷಿಗಳು, ಪ್ರಾಣಿಗಳು ಅವುಗಳು ಯಾವುದೋ ಒಂದು ಸ್ವರಸ್ಥಾನದಲ್ಲಿ ಅವುಗಳು ಕಿರ್ಚ್ತವೆ. ಆ ಸ್ಥಾನ ಇದೆಯಲ್ಲ ಅದನ್ನು ಅನುಕರಿಸುವಾಗ ಸಹಜವಾಗಿ ಅದನ್ನು ಸ್ವರಗಳನ್ನಾಗಿ ನಂತರ ಗುರುತಿಸ್ಕೊಳ್ತಾ ಬಂದಿದ್ದಾರೆ ಸಪ್ತಸ್ವರಗಳನ್ನು. ಹಾಗೆ ಸರಿಗಮ ಪದನಿಗೆ ನಮ್ಮಲ್ಲಿ ಶಾಸ್ತ್ರದಲ್ಲಿ ಕೂಡ ಒಂದೊಂದು ಸಾ ಅಂದರೆ ಷಡ್ಜ, ರೀ ಅಂದರೆ ಋಷಭ, ಗಾ ಅಂದರೆ ಗಾಂಧಾರ, ಆ ಥರ ಅದಕ್ಕೆ ಸ್ವರಗಳಿಗೆ ಹೆಸರನ್ನು ಇಟ್ಟು ಆ ಪ್ರತಿಯೊಂದು ಸ್ವರದ ಹಿನ್ನೆಲೆಯಲ್ಲಿ ಒಂದೊಂದು ಪ್ರಾಣಿಗಳ ಕೂಗನ್ನು ನಾವು ಗುರುತಿಸ್ಕೊಂಡ್ವಿ. ನೀವು ತುಂಬ ಸಹಜವಾಗಿ ಎಲ್ಲರೂ ಬಳಸ್ತಾರೆ, ಪಂಚಮದಲ್ಲಿ ಕೋಗಿಲೆ ಕೂಗತ್ತೆ ಅಂತ ಕೇಳಿಲ್ವಾ? ಅದೇ ಥರನೇ ಎಲ್ಲ ಬೇರೆ ಬೇರೆ ಸ್ವರಗಳನ್ನು ಬೇರೆ ಬೇರೆ ಪ್ರಾಣಿಗಳ ಕೂಗಿನ ಅನುಕರಣೆಯಲ್ಲಿ. ಪಂಚಮದಲ್ಲಿ ಕೋಗಿಲೆ ಕೂಗುತ್ತೆ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಸ್ವಲ್ಪ ಅರ್ಥೈಸಿ ಮ್ಯಾಮ್. ಅದು ಹೇಗೆ ಅಂತಂದರೆ ಅದು ಆಮೇಲೆ ವಿಜ್ಞಾನ ಪ್ರವೇಶ ಮಾಡಿದ ಮೇಲೆ ಹೇಗೆ ಅಂತ ಈ ಮನುಷ್ಯನಿಗೆ ಸಹಜವಾಗಿ ಪ್ರತಿಯೊಂದನ್ನು ನಾನು ಪ್ರಯೋಗ ಮಾಡಿ ನೋಡೋಣ ಅಂತ ನಾವು ಹೇಳ್ತೀವಲ್ಲ, ಫಿಸಿಕ್ಸ್ ಹಾಗೆ ಮಾಡುತ್ತೆ. ತಂತಿಗಳನ್ನು ಕಟ್ಟಿ ಅದು ಯಾವ್ಯಾವ ರೇಂಜಲ್ಲಿ ಆ ಸ್ವರಗಳ ಕಂಪನಗಳನ್ನು ಗುರುತಿಸೋದು ಅಂತ ಅವ್ರು ಪ್ರಯೋಗ ಮಾಡ್ತಾರೆ. ಅದೇ ಥರ ನೀವು ತಂತಿಯನ್ನು ಕಟ್ಟಿ ಒಂದೊಂದು ನಿರ್ದಿಷ್ಟವಾಗಿರುವಂಥ ದೂರಗಳಿಗೆ ಏನನ್ನಾದರೂ ಒಂದನ್ನು ಕ್ಲಿಪ್ ಮಾಡಿ ನೀವು ಅದನ್ನು ತಾಡನ ಮಾಡಿ ನೋಡಿದರೆ ಅದರಲ್ಲಿ ಒಂದು ಕಂಪನ ಹುಟ್ಟುತ್ತೆ ತಾನೇ. ಆ ಕಂಪನದ ರೇಂಜ್ ಇದೆಯಲ್ಲ ಅದರಿಂದ ಸ್ವರಗಳನ್ನು ಗುರುತಿಸ್ತಾರೆ. ಕೋಗಿಲೆ ಕೂಗೋದನ್ನು ಯಾರೋ ಅಂತ ಇಟ್ಕೊಳ್ಳಿ. ಮೊಟ್ಟ ಮೊದಲಿಗೆ ಇದೇನು ಹೀಗೆ ಕಿರ್ಚ್ತಾ ಇದೆ, ಹಿಂಗೆ ಕೂಗುತ್ತೆ, ಇದು ಹೆಂಗೆ ಕೂಗುತ್ತೆ ಅಂತ ನೋಡೋಣ, ಇದರಲ್ಲಿ ಪ್ರಯೋಗ ಮಾಡಿ ನೋಡೋಣ ಅಂತ ನೋಡುವಾಗ ಕರೆಕ್ಟಾಗಿ ಈ ರೇಂಜಲ್ಲಿ ಅಂತ ನೀವು ಅದನ್ನು ಕ್ಲಿಪ್ ಮಾಡಿಬಿಟ್ಟು ಹೊಡೆದ್ರೆ ಆ ಪಂಚಮನೇ ಅದು ಧ್ವನಿಸುತ್ತೆ. ಅದನ್ನು ಕೊಕ್ಕಿಲ ಕೃಷ್ಣ ಭಟ್ಟ ಅಂತ ಹೇಳಿ ಭಾಳ ಚೆನ್ನಾಗಿ ಅದ್ರ ಬಗ್ಗೆ ಬರೆದಿದ್ದಾರೆ. ನಾನು ಅದನ್ನು ಓದಿದ ಮೇಲೆ ಭಾಳ ಆಶ್ಚರ್ಯ ಆಗಿತ್ತು. ಹೌದಾ, ಹೀಗೆಲ್ಲ ಯಕ್ಷಗಾನದಲ್ಲಿ ಕೂಡ ಅದನ್ನು ಭಾಳ ಚೆನ್ನಾಗಿ ಅವರು ಅನುಕರಿಸ್ತಾರೆ. ಅದನ್ನು ನೀವು ನೋಡಿದರೆ ಯಕ್ಷಗಾನ ಶುರುವಾಗೋದು ಎಲ್ಲಿಂದ? ಕೆಳಗಿನ ಹಂತದಿಂದ, ಮಂದ್ರದಿಂದ ಶುರು ಆಗಲ್ಲ, ತಾರದಿಂದ ಶುರು ಆಗುತ್ತೆ. ಯಕ್ಷಗಾನ ಧ್ವನಿಗಳೆಲ್ಲ ನೋಡಿದರೆ ಆರಂಭದಲ್ಲಿ ಓ ಅಂತ ಅಲ್ಲಿ ಷಡ್ಜದಲ್ಲಿ, ತಾರ ಷಡ್ಜದಲ್ಲಿ ಕಿರ್ಚ್ಕೊಳ್ತಾರೆ ಅನ್ನೋಕ್ಕಿಂತ ಕೂಗ್ತಾರೆ. ಆ ಕೂಗೋದು ಯಾಕೆ ಅಂತಂದರೆ ಪ್ರಾಣಿಗಳು ಯಾವುದು ಮಂದ್ರದಲ್ಲಿ ಓ ಅಂತ ಆರಂಭ ಮಾಡಲ್ಲ ಯೂಶಲಿ, ಅವುಗಳೆಲ್ಲ ಜೋರಾಗಿ ಕಿರ್ಚ್ತವೆ. ಅದನ್ನು ಅನುಕರಿಸಿ ನಾವು ಸ್ವರಗಳನ್ನ ಗುರುತಿಸೋದು ಅಂದರೆ ಯಕ್ಷಗಾನಗಳನ್ನ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅವರು ಅದನ್ನ ಉಳಿಸ್ಕೊಂಡಿದ್ದಾರೆ. ಆ ಒರಿಜಿನಲ್ ಥಾಟ್ಸ್ ಇದೆಯಲ್ಲ ಅದನ್ನು ಅವರು ಉಳಿಸ್ಕೊಳ್ತಾರೆ. ನಾವು ಬರ್ತಾ ಬರ್ತಾ ಸ್ವಲ್ಪ ಸೂಕ್ಷ್ಮವಾಗಿ ಕಲೆ ಹಂತಕ್ಕೆ ಬರುವಾಗ ನಿಮ್ಮ ರೂಕ್ಷವಾಗಿರ್ತಕ್ಕಂಥ ಸ್ವರಗಳೆಲ್ಲ ಬರ್ತಾ ಬರ್ತಾ ತುಂಬ ಮೃದುವಾಗಿ ತುಂಬ ಕಲ್ಚರ್ಡ್ ಆಗುತ್ತೆ. ಹಾಗೆ ಸಪ್ತಸ್ವರಗಳು ಇವಾಗಿರೋ ಸಪ್ತಸ್ವರಗಳು ಒರಿಜಿನಲ್ ಆಗಿರ್ತಕ್ಕಂಥ ವೃಕ್ಷ ಧ್ವನಿಗಳ ಕಲ್ಚರ್ಡ್ ರೂಪಗಳವೆಲ್ಲ. ಅವನ್ನೆಲ್ಲ ನಾವು ನಮ್ಮ ಕವಿಗಳು ಏನು ಮಾಡ್ತಾರೆ ಅಂತಂದರೆ ಗಮನಿಸಿ ಅಕ್ಷರದ ಜೊತೆ ಸ್ವರ, ಅದು ಸ್ವರ ಇದು ಸ್ವರ ತಾನೇ, ಎರಡೂ ಬೇರೆ ಬೇರೆ ರೇಂಜಲ್ಲಿರೋಂಥ ಸ್ವರಗಳು. ಹಾಗೆ ಅಕ್ಷರ ರೂಪದಲ್ಲಿರ್ತಕ್ಕಂಥದ್ದನ್ನ ಈ ಧ್ವನಿ ರೂಪದಲ್ಲಿರೋದಕ್ಕೆ ಸಂಯೋಜಿಸಿ ನೋಡೋಣ ಅಂತ ಹೇಳಿ ಅವರು ಆಲೋಚಿಸ್ತಾರೆ. ಹಾಗೆ ಆಲೋಚಿಸುವಾಗ ನಾವು ಪದ್ಯ ಬರಬೇದ್ರೆ ಸುಮ್ಮನೆ ಬರೆದ್ರೆ ಚೆನ್ನಾಗಿರಲ್ಲ. ಒಬ್ಬ ರಾಜ ಇರ್ತಾನೆ, ಅವನ ಆಸ್ಥಾನದಲ್ಲಿ ಒಬ್ಬಳು ನೃತ್ಯಕಾರ್ತಿನ ಅವರು ನೇಮಿಸ್ಕೊಳ್ತಾರೆ. ಯಾಕೆ ರಾಜನಿಗೆ ಏನು ಬೇಕಾಗತ್ತೆ ಅಂದರೆ, ನಮ್ಮಲ್ಲಿ ಈ ಥರ ಎಲ್ಲ ಕವಿಗಳಿದ್ದಾರೆ, ಈ ಥರ ನೃತ್ಯಗಾರರಿದ್ದಾರೆ, ಈ ಥರ ಗಾಯಕರಿದ್ದಾರೆ, ಪಂಡಿತರಿದ್ದಾರೆ, ಹಾಗೆ ಅವರುಗಳು ನೇಮಿಸ್ಕೊಳ್ತಾರೆ ಅವ್ರನ್ನೆಲ್ಲ. ಅದು ರಾಜನಿಗೆ ನನ್ನ ಸಂಸ್ಕೃತಿ ಹೆಚ್ಚು ಚೆನ್ನಾಗಿದೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಅವ್ರುಗಳು ಇವ್ರನ್ನೆಲ್ಲ ನೇಮಿಸ್ಕೊಳ್ಳೋದು, ಕರೆಯೋದು, ತಮ್ಮಲ್ಲಿ ಅವಕಾಶಗಳನ್ನು ಕೊಡೋದು ಮಾಡ್ತಾ ಬರ್ತಾರೆ. ಅದನ್ನೆಲ್ಲ ನಮ್ಮ ಸಾಹಿತ್ಯ ಅದನ್ನೆಲ್ಲ ರೆಕಾರ್ಡ್ ಮಾಡುತ್ತೆ. ನಮ್ಮ ಕವಿಗಳು ಇದನ್ನ ಗಮನಿಸ್ತಾರೆ. ಓಹೋ ಹಿಂಗಿದೆಯಾ, ಹಾಗಾದರೆ ಈ ಶಾಸ್ತ್ರ ಯಾವುದು ಅಂತ ಹೊಕ್ಕು ನೋಡಿದ್ದಾರೆ. ಶಾಸ್ತ್ರ ಪುಸ್ತಕಗಳನ್ನ ಹೊಕ್ಕು ನೋಡಿದ್ದಾರೆ. ಆ ಶಾಸ್ತ್ರ ಪುಸ್ತಕಗಳಲ್ಲಿ ಏನೇನು ಹೇಳಿದೆ, ಯಾವುದೋ ಒಂದು ರಾಗಕ್ಕೆ ಹೀಗೆ ಲಕ್ಷಣ ಅಂತ ಅವನು ಹೇಳಿರ್ತಾನೆ. ಯಾಕೆ ಅಂತಂದರೆ ರೂಕ್ಷವಾದ ಒಂದು ಕಿರುಚುವಿಕೆಗೂ ಒಂದು ಸ್ವರಸ್ಥಾನವನ್ನು ಗುರುತಿಸೋಕ್ಕೂ ವ್ಯತ್ಯಾಸ ಇರುತ್ತೆ. ಆ ಸ್ವರಸ್ಥಾನವನ್ನು ಗುರುತಿಸ್ಬೇಕಾದ್ರೆ ಒಂದು ಶಾಸ್ತ್ರ, ಅದನ್ನು ತುಂಬ ಚೆನ್ನಾಗಿ ನಮ್ಮ ಸಂಗೀತಗಾರರು ಹೇಳ್ತಾರೆ. ಮೊದಲು ಅಪರಾಧ, ಆನಂತರ ಪೀನಲ್ ಕೋಡ್ ಅಂತ. ಇದು ಹಾಗೇನೆ, ಮೊದಲು ಹಾಡ್ತಾನೆ, ಆಮೇಲೆ ಅದಕ್ಕೊಂದು ಶಾಸ್ತ್ರ ರಚಿಸ್ತಾರೆ. ಈ ಕವಿಗಳೇನು ಮಾಡಿದ್ದಾರೆ, ಈ ಶಾಸ್ತ್ರಗಳನ್ನೆಲ್ಲ ತುಂಬ ಸೀರಿಯಸ್ಸಾಗಿ ಅಭ್ಯಾಸ ಮಾಡಿ ಅದನ್ನು ಅಳವಡಿಸ್ಕೊಂಡು
ಈ ಥರದಲ್ಲೇ ಇವ್ರು ಹಾಡಿದ್ರು, ಈ ರಾಗದಲ್ಲೇ ಇವ್ರು ಹಾಡಿದ್ರು. ಇವಾಗ ನೀವು ಭರತೇಶ ವೈಭವ ನೋಡಿದರೆ, ಭರತೇಶ ವೈಭವ ಬೇಡ, ಅದು ತುಂಬ ಇತ್ತೀಚಿನದು. ನೀವು ಜನನ ಯಶೋಧರ ಚರಿತೆ ಓದಿರ್ತೀರ ಅಲ್ವಾ, ಅದರಲ್ಲಿ ಬದಗ ಅನ್ನೋನೊಬ್ಬನು ಹಾಡ್ತಾನೆ. ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಬದಗ ಒಬ್ಬನು ಹಾಡ್ತಾನೆ. ನೀವು ಸ್ವಲ್ಪ ಇನ್ನೊಂದು ಸಲ ಅದ್ರ ಒಳಗಡೆ ಹೋಗಿ ನೋಡಿ, ಆ ಕಾವ್ಯದೊಳಗಡೆ ಬದಗ ಹೆಂಗೆ ಹಾಡ್ದ, ಮಾಳವ ರಾಗದಲ್ಲಿ ಹಾಡ್ದ ಅಂತ ಕವಿ ಬರೀತಾನೆ. ಮಾಳವ ರಾಗದಲ್ಲೇ ಯಾಕೆ ಹಾಡ್ತಾನೆ ಬದಗ? ನಾವು ಯೋಚಿಸ್ಬೇಕಾದನ್ನ. ಕವಿ ಬರೀತಾನೆ ಮಾಳವ ರಾಗದಲ್ಲಿ ಹಾಡ್ದ. ಮಾಳವ ರಾಗ ಶೃಂಗಾರವನ್ನು ಪ್ರಚೋದಿಸ್ತಕ್ಕಂಥ ರಾಗ. ಹಿಂದೋಳ ರಾಗ ವಸಂತ ಕಾಲದಲ್ಲಿ ನಮ್ಮ ಆಸ್ಥಾನ ಕವಿಗಳೆಲ್ಲ ಹಾಡೋದು, ಆ ನರ್ತಕಿಯರು ನೃತ್ಯ ಮಾಡೋದೆಲ್ಲ ಹಿಂದೋಳ ರಾಗಕ್ಕೇನೆ. ಯಾಕೆ ಅಂದರೆ ಅವೆಲ್ಲ ಶೃಂಗಾರ ಪ್ರಚೋದಕ. ಈ ಶೃಂಗಾರ ಭಾವನ ಗುರುತಿಸ್ಬೇಕಾದ್ರೆ ಏನೇನು ಇರಬೇಕು, ಸ್ವರಸ್ಥಾನಗಳು ಎಲ್ಲೆಲ್ಲಿ ಇರಬೇಕು, ಯಾವ ಸ್ವರಗಳನ್ನು ನುಡಿಬೇಕು, ಹೆಂಗೆ ನುಡಿದ್ರೆ ನಿಮಗೆ ಆಕರ್ಷಕವಾಗಿರುತ್ತೆ ಅಂತೆಲ್ಲ ಶಾಸ್ತ್ರ ಹೇಳುತ್ತೆ. ಅದನ್ನೆಲ್ಲ ಓದ್ಕೊಂಡು ನಮ್ಮ ಕವಿಗಳು ಆಯಾ ಪ್ರಸಂಗಕ್ಕೆ ಬೇಕಾಗಿರ್ತಕ್ಕಂಥ ಕರುಣರಸಕ್ಕೆ ಬೇಕಾದಂಥ ರಾಗವನ್ನು, ಯಾವುದೋ ತೋಡಿ ರಾಗನೋ, ಯಾವುದೋ ಬೇಗಡೆ ರಾಗನೋ, ಇಬ್ಬರು ಪ್ರೇಮಿಗಳು ಅಥವಾ ನಮ್ಮ ನಾಯಕ ಬೇಟೆಗೆ ಹೊರಟಾಗ, ಹೆಣ್ಣು ಬೇಟೆಗೂ ಹೋಗ್ತಾನೆ ಅವನು, ಬೇಟೆ ಆಡುವಾಗ ಬೇಂಟ ಹೋಗಿ ಬರುತ್ತೆ. ಆವಾಗ ಅವನು ಯಾವುದೋ ಬೇಗಡೆ ರಾಗ ಕವಿ ರಚಿಸಲ್ಲ, ಅಲ್ಲಿ ಹಿಂದೋಳ ರಾಗ, ಯಾವುದೋ ಒಂದು ಜಲಪಾತ ಇರುವಂತಹ ಜಾಗ, ವಸಂತ ಕಾಲದಲ್ಲಿ ಕೋಗಿಲೆಗಳು ಕೂಗ್ತಾ ಇರುತ್ತೆ, ಆಮೇಲಿಂದ ತುಂಬ ಪ್ಲೆಸೆಂಟಾಗಿರುವಂಥ ವಾತಾವರಣ ಅದಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ರಾಗವನ್ನು ಕವಿ ಆಯ್ಕೆ ಮಾಡ್ಕೊಳ್ತಾರೆ. ಅಂದರೆ ನೀವು ಹೇಳ್ತಾ ಇರೋದು, ಕವಿ ಕೇವಲ ಬರಹಗಾರನಾಗಿರಲಿಲ್ಲ, ಶ್ರೇಷ್ಠ ಕವಿಗಳಿಗೆಲ್ಲ ಸಾಹಿತ್ಯದಲ್ಲೂ ಸಂಗೀತದಲ್ಲೂ ನೃತ್ಯಶಾಸ್ತ್ರದಲ್ಲೂ ಎಲ್ಲದರಲ್ಲೂ ಅವರು ಪರಿಣಿತಿಯನ್ನು ಹೊಂದಿದ್ರು ಅಲ್ವಾ ಮೇಡಮ್? ತುಂಬ ಅದೆಲ್ಲ ತಿಳ್ಕೊಂಡು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದರು, ಅಭ್ಯಾಸ ಮಾಡಿದರು. ಅದೆಲ್ಲ ಮಾಡಿದ್ರಿಂದನೇ ಅಷ್ಟು ಚೆನ್ನಾಗಿ ಸಾಹಿತ್ಯ ಸೃಷ್ಟಿ ಆಯಿತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಲಾಲಿ ಹಾಡು, ಒಂದು ಜೋಗುಳದ ಹಾಡು, ಒಂದು ಹೆಣ್ಣು ಗಂಡನ್ನು ಉಯ್ಯಾಲೆಯಲ್ಲಿ ಕೂರಿಸಿ ತೂಗುವಂತಹ ಹಾಡುಗಳನ್ನು ಕೂಡ ಕವಿಗಳು ಪ್ರಸಂಗಕ್ಕೆ ತಕ್ಕ ಹಾಗೆ ಬಳಸ್ಕೊಂಡಿದ್ದಾರೆ. ಇದು ಕಾವ್ಯ ಏನಾಗುತ್ತೆ ಅಂತಂದರೆ, ಎಲ್ಲರಿಗೆ ನಾನು ಆಯ್ಕೆ ಮಾಡ್ಕೊಳ್ಳೋವಾಗ ನನ್ನ ಉದ್ದೇಶ ಅದೇ ಆಗಿತ್ತು. ಸಾಮಾನ್ಯ ಏನು ಮಾಡ್ತಾರೆ ಎಲ್ಲರೂ ಅಂದರೆ, ಕಾವ್ಯವನ್ನು ನಾವು ಓದಿಸ್ತೀವಿ, ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಓದಿಸ್ತೀವಿ, ಅದ್ರದ್ದೊಂದು ಪಾರ್ಟನ್ನು ತೆಗೆದುಬಿಡ್ತಾರೆ. ಅಂದರೆ ರಾಮಾಯಣ ಅಂದರೆ ಸೀತಾರಾಮನ ಕತೆ, ರಾವಣ ಹೊತ್ಕೊಂಡು ಹೋದ, ರಾವಣ ಬಿಡಿಸ್ಕೊಂಡು ಬಂದ, ಇಷ್ಟೇ ಕತೆ ಅಲ್ಲ, ಅದರಲ್ಲಿ ಬೇರೆ ಬೇರೆ ಸೈನ್ಸಸ್ ಇರ್ತವೆ. ಓಕೆ, ನಮ್ಮಲ್ಲಿ ಕಾವ್ಯಗಳನ್ನು ಓದುವಾಗಲೂ ನಿಮಗೆ ಅದರ ಶಿಲ್ಪಶಾಸ್ತ್ರಕ್ಕೆ ಬೇಕಾದಂಥ ವಿವರಗಳನ್ನ ನಮ್ಮ ಕವಿಗಳು ಸ್ಟಡಿ ಮಾಡಿದ್ದಾರೆ, ಸಂಗೀತನ ಸ್ಟಡಿ ಮಾಡಿದ್ದಾರೆ, ನೃತ್ಯವನ್ನು ಸ್ಟಡಿ ಮಾಡಿದ್ದಾರೆ, ಆರ್ಕಿಟೆಕ್ಚರ್ನ ವಾಸ್ತುಶಿಲ್ಪವನ್ನು ಸ್ಟಡಿ ಮಾಡಿರ್ತಾರೆ, ವಿಜ್ಞಾನವನ್ನು ಸ್ಟಡಿ ಮಾಡಿರ್ತಾರೆ, ಜೆಮ್ಸ್ ಬಗ್ಗೆ ಅವರು ಸ್ಟಡಿ ಮಾಡಿರ್ತಾರೆ. ಅವೆಲ್ಲನೂ ಇರುತ್ತೆ. ರಾಮಾಯಣದಲ್ಲಿ ನೀವು ಹೋದರೆ, ವಾಲ್ಮೀಕಿ ರಾಮಾಯಣದಲ್ಲಿ ಅವನನ್ನು ಬೇಡ ಅಂತೀವಲ್ವಾ, ಅವನೊಬ್ಬ ಕಾಡಲ್ಲಿ ಓಡಾಡ್ಕೊಂಡಿದ್ದಂಥ ಬೇಡ ರಾಮಾಯಣ ರಚಿಸ್ತಂತೆ. ಅವನು ಜೆಮ್ಸ್ ಬಗ್ಗೆ, ರಾವಣನ ಆಸ್ಥಾನ ವರ್ಣನೆ ಮಾಡುವಾಗ ಯಾವ್ಯಾವ ರತ್ನಗಳನ್ನು ಹೆಂಗೆಲ್ಲ ಅದರಲ್ಲಿ ಹುದುಗಿಸಿದ್ರು, ಅದರ ಪ್ರಭಾವ ಅರಮನೆ ಮೇಲೆ ಹೆಂಗಾಗಿತ್ತು, ಸ್ವರ್ಣಲಂಕೆ ಅದು ಹೇಗಿತ್ತದು ಅಂತ ವರ್ಣಿಸ್ತಾನೆ. ಸ್ಟಡಿ ಮಾಡದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಅದು ಅಪೌರುಷೆಯೇ ಅಲ್ಲ, ಮನುಷ್ಯ ಪ್ರಯತ್ನಪಟ್ಟು ಬುದ್ಧಿನ ಬಳಸಿ ಎಷ್ಟೋ ಕಾಲಗಳ ಅಧ್ಯಯನ ಮಾಡಿ ಆಲೋಚನೆ ಮಾಡಿ ಅವನ್ನೆಲ್ಲ ಒಂದು ರೂಪಕ್ಕೆ ತಂದು. ಕಾವ್ಯ ಅಂತಂದರೆ ಬರೀ ಕತೆಗಳ ಯಾವುದೋ ಒಂದು ಸಂಶೋಧನೆ ಅಲ್ಲ. ಅದು ಕಾವ್ಯ ಅಂದರೆ ಅದು ಬೇರೆ ಬೇರೆ ಶಾಸ್ತ್ರಗಳ ಮೊತ್ತ ಆಗಿರುತ್ತೆ. ನಾನು ಆಯ್ಕೆ ಮಾಡ್ಕೊಳ್ಳುವಾಗ ಕೂಡ ಇದನ್ನು ತೋರಿಸ್ಬೇಕು. ಯಾಕೆ ಅಂತಂದರೆ ನನಗೆ ಕೆಲವರು ಕೂಡ ಹೇಳಿದರು, ನೀನು ಮೃದಂಗ ಅಂದರೆ ಮೃದಂಗನ ಯಾವ್ಯಾವ ಕವಿಗಳು ಮೃದಂಗದ ಬಗ್ಗೆ ಹೇಳಿದ್ದಾರೆ, ವೀಣೆ ಬಗ್ಗೆ ಯಾವ್ಯಾವ ಕವಿಗಳು ಹೇಳಿದ್ದಾರೆ, ಅದನ್ನೆಲ್ಲ ಪಟ್ಟಿ ಮಾಡು ಅಂತ ಹೇಳಿದರು. ನಾ ಪಟ್ಟಿ ಮಾಡಲಿಲ್ಲ. ಯಾಕೆಂದರೆ ನಮಗೆ ಆ ವೀಣೆನ ಬಳಸುವ ವಿಧಾನ ಏನು, ಅದನ್ನು ಒಬ್ಬಳು ಯಾವುದೋ ಕಾವ್ಯ ನಾಯಕಿ ಅದನ್ನು ನುಡಿಸುವಾಗ ಅಲ್ಲಿದ್ದಂಥ ಸಭಿಕರ ಮೇಲೆ ಅದರ ಏನು ಪ್ರಭಾವ ಬೀರ್ತಿತ್ತು, ಒಬ್ಬ ನಾಯಕನ ಮೇಲೆ ಅದೇನು ಪ್ರಭಾವ ಬೀರ್ತಿತ್ತು ಅಂತ ಎಲ್ಲ ಹೇಳಬೇಕು ನಾವು. ಆವಾಗ ಅದಕ್ಕೆ ನಾವು ಒಬ್ಬೊಬ್ಬ ಕವಿಗಳನ್ನು ತೊಗೊಂಡೆ. ಅವನು ಹೇಳೋ ಹಾಗೆ ಇನ್ನೊಬ್ಬ ಜನ ಕವಿಗಳ ಬಗ್ಗೆ ನೀವು ಅಧ್ಯಯನ ಕವಿಗಳು ನಾನು ಪಾಠ ಮಾಡ್ಕೊಂಡಿದ್ದೀನಿ. ಜೈನ ಕವಿಗಳು ಯಾವಾಗಲೂ ಆಸ್ಥಾನವನ್ನು ತರ್ತಾರೆ, ರಾಜಸ್ಥಾನಗಳ ವರ್ಣನೆಯನ್ನು ತರ್ತಾರೆ. ವೀರಶೈವ ಕವಿಗಳು ಭಕ್ತಿ ಮೂಲದಲ್ಲಿ ವಚನ ಸಂಗೀತ ಎಲ್ಲನೂ, ವಚನ ಸಾಹಿತ್ಯ ಒಂದೇ ಅಲ್ಲ, ವೀರಶೈವ ಕಾವ್ಯಗಳಿವೆ. ಅವರಿಗೆಲ್ಲನೂ ಅವರು ಸಂಗೀತವನ್ನೇ ಓದಿರ್ತಾರೆ, ಅದ್ರ ಬಗ್ಗೆ ಆಲೋಚನೆ ಮಾಡಿ ಅದನ್ನು ಬಳಸ್ತಾರೆ.
ಅಂದರೆ ಇದರಲ್ಲಿ ಭಕ್ತಿ ಪ್ರಧಾನವಾಗಿರುತ್ತೆ. ಭಕ್ತಿ ಪ್ರಧಾನ ಆಗಿರುತ್ತೆ. ಶಿವನ ಒಡ್ಡೋಲಗ ಇರುತ್ತೆ ಅಲ್ಲಿ ಅಷ್ಟೇ. ಇಲ್ಲಿ ರಾಜನ ಒಡ್ಡೋಲಗ ಇರುತ್ತೆ, ಅಲ್ಲಿ ಶಿವನ ಒಡ್ಡೋಲಗ ಹರಿಹರ ಇರುತ್ತೆ. ಆಮೇಲೆ ದಾಸರು ನೀವು ಓದಿದ್ದೀರ, ಅವ್ರ ತಂಬೂರಿ ತಾಳಗಳನ್ನೆಲ್ಲ ಹಿಡ್ಕೊಂಡು ಹೋದರು ಅಂತ, ಅವ್ರು ಬಳಸುವಂತಹ ಬೀದಿಯಲ್ಲೇ ಹಾಡ್ಕೊಂಡು ಹೋದರು ಅಥವಾ ರಾಜಸ್ಥಾನದಲ್ಲೇ ಹಾಡಿದ್ರು ಕೂಡ ಅವರು ಕೀರ್ತನೆಗಳು ಒಂದೇ ಅಲ್ಲ. ಇವಾಗ ಕನಕದಾಸದಂಥವರು ಕಾವ್ಯಗಳನ್ನು ಕೂಡ ರಚಿಸಿದ್ರಲ್ವಾ, ಅದರಲ್ಲೂ ಸಂಗೀತ ಪ್ರಸಂಗಗಳನ್ನು ತರ್ತಾರೆ. ಅಂದರೆ ಅಲ್ಲೂ ಅಧ್ಯಾತ್ಮ ಇರುತ್ತೆ. ಅಧ್ಯಾತ್ಮ, ನಿನ್ನನ್ನು ಸಂಗೀತ ಹೇಗೆ ನಿನ್ನನ್ನು ಒಯ್ದು ಅಧ್ಯಾತ್ಮ ಸ್ಥಿತಿಗೆ ನಿನ್ನನ್ನು ತಲುಪಿಸ್ಬೇಕು. ಮನರಂಜನೆ ಒಂದೇ ಉದ್ದೇಶ ಅಲ್ಲ ಸಂಗೀತಕ್ಕೆ, ನನ್ನ ಆತ್ಮಶೋಧನೆ ಆಗಿರುತ್ತೆ, ಆತ್ಮ ಪರಿವರ್ತನೆ ಆಗಿರುತ್ತೆ ಅವುಗಳು ಓದಿ. ಹಾಗೆ ಅವ್ರು ತೊಗೊಂಡು ಬರ್ತಾರೆ. ಆಮೇಲೆ ಜನಪದ ಕವಿಗಳಂತೂ ನಿಮ್ಗೆ ಗೊತ್ತಿದೆ, ಅವರು ಹಾಡು ಕುಣಿತಗಳು. ನಾವು ಜನಪದ ಸಂಗೀತ ಅನ್ನಲ್ಲ, ಜನಪದ ಗೀತ, ಜನಪದ ಕುಣಿತ, ನರ್ತನ ಅನ್ನಲ್ಲ, ಅವ್ರನ್ನ ನಾಟ್ಯ ಅನ್ನಲ್ಲ, ನಾವು ಕುಣಿತ ಅಂತೀವಿ. ಅದು ಒರಿಜಿನಲ್ಲು ಬೇಸ್. ನಮಗೆ ಶಾಸ್ತ್ರೀಯವಾಗಿ ಮಾಡಿಲ್ಲ ಅವರು, ಶಾಸ್ತ್ರೀಯವಾಗೇ ಇರುತ್ತೆ ಅದು. ಆದರೆ ಜನಪದ ಮನುಷ್ಯನ ಮನಸ್ಸು ಶಾಸ್ತ್ರೀಯವಾಗಿ ಯೋಚಿಸುತ್ತೆ, ಆದರೆ ತಕ್ಷಣದ ಪ್ರತಿಕ್ರಿಯೆ ಏನಿರುತ್ತೆ ಅದನ್ನು ಜನಪದ ರೆಕಾರ್ಡ್ ಮಾಡುತ್ತೆ. ನಾವು ಈ ಥರ ಬೇರೆ ಬೇರೆ ರೀತಿಯಾದಂಥ ಕಾವ್ಯಗಳನ್ನು ಓದುವಾಗ ಇವೆಲ್ಲ ನಮಗೆ ಗೊತ್ತಾಗ್ತಾ ಬರುತ್ತೆ. ನನಗೆ ಅದು ಇಂಟ್ರೆಸ್ಟ್ ಇತ್ತು, ಅದನ್ನೆಲ್ಲ ತೋರಿಸ್ಬೇಕು. ಆದರೆ ಇದನ್ನೆಲ್ಲ ತೋರಿಸುವಾಗ ಕೂಡ ನಾನು ಸಂಸ್ಕೃತದ ಶಾಸ್ತ್ರಗ್ರಂಥಗಳನ್ನು ನಾನು ನೋಡಿದೆ, ಸಂಗೀತ ಶಾಸ್ತ್ರ ಗ್ರಂಥಗಳ ಭಾಳ ಆಶ್ಚರ್ಯ ಆಗುತ್ತೆ. ಒಬ್ಬೊಬ್ಬ ಕವಿನೂ ಅದನ್ನ ಹೆಂಗೆ ಸ್ಟಡಿ ಮಾಡಿದ್ದಾನೆ, ನೀವು ಯಾವ್ಯಾವ ಶಾಸ್ತ್ರಗಳನ್ನ ಎಂತೆಂಥ ಹಾಡಿಗೆ ಎಂತೆಂಥ ರಾಗಕ್ಕೆ ಬಳಸ್ತೀರ ಅದನ್ನೆಲ್ಲ ಸ್ಟಡಿ ಮಾಡಿ ಇಲ್ಲಿ ಕಾವ್ಯಗಳಲ್ಲಿ ತಂದಿದ್ದಾರೆ ಕವಿಗಳು. ಜನಪದನ ಓದುವಾಗ್ಲೂ ನನಗೆ ಭಾಳ ಇವಾಗ ಕೆಲವು ಶಾಸ್ತ್ರಗ್ರಂಥಗಳೆಲ್ಲ 12ನೇ ಶತಮಾನ ಶಾಸ್ತ್ರಗ್ರಂಥಗಳು ನೀವು ಹೋದರೆ ಭಾಳ ಆಶ್ಚರ್ಯ ಆಗುತ್ತೆ. ಜನಪದದಲ್ಲಿ ಲಾಲಿ ಹಾಡುಗಳನ್ನ ಕೂಡ, ತಾಯಿ ಜಗಳ ಹಾಡುವಂಥ ಮಗುವಿಗೆ ಲಾಲಿ ಹಾಡುವಂಥದ್ದು ಕೂಡ ಅವರಲ್ಲಿ ರೆಕಾರ್ಡ್ ಮಾಡ್ತಾರೆ, ಶಾಸ್ತ್ರೀಯವಾದಂಥ ರೆಕಾರ್ಡಲ್ಲಿದೆ. ಹಾಗಾಗಿ ನನಗೆ ಅದೊಂದನ್ನು ಹೊರತರಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಹಾಗೆ ಅದಕ್ಕೋಸ್ಕರನೇ ನಾನು ಆಯ್ಕೆ ಮಾಡ್ಕೊಂಡ್ಮೇಲೆ ನಾನು ಇದನ್ನೆಲ್ಲ ಗಮನಿಸಿದೆ. ಮೊದಲೇ ನನಗೂ ಏನು ಗೊತ್ತಿರಲಿಲ್ಲ. ನಾನು ಆಯ್ಕೆ ಮಾಡಿಕೊಂಡು ಸಂಶೋಧನೆಗೆ ಹೊರಟ ಮೇಲೆ ಒಂದೊಂದೇ. ಸಂಗೀತ ಕಲ್ತಿದ್ರಾ ಮೇಡಮ್ ಮೊದಲು ಸ್ವಲ್ಪ ಏನಾದರೂ? ಸಂಗೀತ ಕಲ್ತಿದ್ದೆ ನಾನು, ವೀಣೆ ಮತ್ತು ವೀಣೆ ಕಲ್ತಿದ್ದೀರಾ? ವೋಕಲ್ ಎರಡೂ ಕಲ್ತ್ಕೊಂಡೆ. AR ಕೃಷ್ಣಮೂರ್ತಿಗಳು ಅಂತ ಚೌಡಯ್ಯನವ್ರ ಶಿಷ್ಯರೊಬ್ಬರು ಇದ್ದರು, ಪುಟ್ಸಮಯ್ಯ ಅಂತ, ಅವರ ಶಿಷ್ಯರು ನಮ್ಮ ಮೇಷ್ಟ್ರು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅವರಿಂದನೇ ಪಾಠ ಆಗಿದೆ. ನಾನು ಮಾತ್ರ ವೀಣೆ ಕಲ್ತವಳು. ನಮ್ಮ ಮನೆಯಲ್ಲಿ AS ಪದ್ಮ ಅಂತ ಇಲ್ಲಿ ಮ್ಯೂಸಿಕ್ ಕಾಲೇಜಲ್ಲಿ ಒಬ್ಬರು ಮೇಡಮ್ ಇದ್ದರು, ಅವ್ರ ಹತ್ರ ವೀಣೆ ಕಲಿತೆ. ಆಮೇಲೆ ಮೇಷ್ಟ್ರ ಹತ್ರ ವೋಕಲ್ ಕಲಿತೆ. ಆದರೆ ನಾನು ಸೀನಿಯರ್ ಎಕ್ಸಾಮ್ ಕಟ್ಟೋಕ್ಕಾಗಲ್ಲ, ಅಷ್ಟೊತ್ತಿಗೆ ಕೆಲಸ ಸಿಕ್ತು ಅಂತ ನಾನು ಮೊದಲು ಬಾಂಬೆಗೆ ಹೊರಟೋದೆ. ಕಾಲ್ಗೇಟ್ಸಲ್ಲಿ ವರ್ಕ್ ಮಾಡಿದೆ. ಅಲ್ಲಿ ವರ್ಕ್ ಮಾಡ್ತಾ ಇರೋವಾಗಲೇ ನನ್ನ ಕೊಡಗಲ್ಲಿ ಕೆಲಸ ಆಯಿತು, ಅಲ್ಲಿಗೆ ಹೊರಟೋದೆ. ಅಲ್ಲಿ ನನಗೆ ಸ್ವಲ್ಪ ಈ ಅವಕಾಶಗಳು ಕಡಿಮೆ ಆಯಿತು. ಅಲ್ಲೂ ಇತ್ತು, ಸಂಗೀತ ಕ್ಲಾಸ್ ನಡೀತಾ ಇತ್ತು, ಆದರೆ ನಂಗೆ ಹೋಗಿ ಕಲಿಯುವಂಥ ಅವಕಾಶಗಳು ಭಾಳ ಕಡಿಮೆ. ಹಾಗಾಗಿ ನಾನು ಅಲ್ಲಿಗೆ ನಿಲ್ಲಿಸೇ ಬಿಟ್ಟೆ. ಮೈಸೂರಿಗೆ ಬಂದಮೇಲೆ ನನಗೆ ಕಾಡ್ತಾ ಶುರು ಮಾಡಬೇಕು, ತುಂಬ ಕಾಡ್ತಿತ್ತು. ಎಲ್ಲ ಬಿಟ್ಬಿಟ್ನಲ್ಲಪ್ಪ, ಆವಾಗ ಹಿಂಗಾದರೂ ತೊಡ್ಕೊಳ್ಳೋಣ, ಸಂಗೀತಕ್ಕೆ ಪ್ರವೇಶ ಹೀಗಾದರೂ ಇರಲಿ ಅಂತ ನಾನು ಇದನ್ನ ಆಯ್ಕೆ ಮಾಡಿಕೊಂಡೆ. ತುಂಬ ವಿಶಿಷ್ಟವಾಗೇ ಬರೆದಿದ್ದೀರಾ. ನಿಮ್ಮ ಸಂಶೋಧನೆ ಹೇಳಬೇಕು ಅಂದರೆ ತುಂಬ ಆ ಥರ ಎಲ್ಲ ಕೊಚ್ಕೊಳ್ಳೋಕ್ಕಾಗಲ್ಲ. ಆದರೆ ಹೊಸತನ ಇದೆ, ಹೊಸ ಸಂಶೋಧನೆಗಳಂತೂ. ಯಾಕೆಂತಂದರೆ ನನಗೆ ಗೊತ್ತಿದ್ದಂಗೆ ನಾನು ಆಯ್ಕೆ ಮಾಡಿಕೊಂಡಾಗ ಈ ಕುರಿತ ಹಾಗೆ ಕೆಲಸಗಳು ತುಂಬ ಕಡಿಮೆ ಆಗಿತ್ತು. ಲೇಖನಗಳು ಬಂದಿದ್ವು, ದೊಡ್ಡ ದೊಡ್ಡ ವಿದ್ವಾಂಸರೇ ಮಾಡಿದ್ದಾರೆ. ಸತ್ಯನಾರಾಯಣ ಅಂತವರು, ಚಿದಾನಂದ ಮೂರ್ತಿಗಳಂಥವರು ಭಾಳ ಕೆಲಸ ಮಾಡಿದ್ದಾರೆ. ಎಷ್ಟೆಲ್ಲ ನಾವೆಲ್ಲ ಕೆಲಸ ಶುರು ಮಾಡಬೇಕಾರೆ ಫಸ್ಟು ಟ್ರೆಷರ್ ಅದೇ, ಅಲ್ಲಿಂದನೇ ಡಿಕ್ಷನರಿ ಥರ ಅವ್ರನ್ನೇ ಆಯ್ಕೆ ಮಾಡ್ಕೋಬೇಕು ನೀವು, ಆ ಮಟ್ಟಿಗಿನ ಕೆಲಸ ಮಾಡಿದ್ದಾರೆ. ಅದರ ಪದ್ಯಗಳನ್ನು ಇಟ್ಕೊಂಡು ನಾನು ಮಾಡೋಕ್ಕೆ ನಂಗೆ ಆಸಕ್ತಿ ಇತ್ತು. ಚಿದಾನಂದ ಮೂರ್ತಿಗಳನ್ನು ಭಾಳ ನಾನು ನೆನೆಸ್ಕೊಳ್ಬೇಕು. ಯಾಕೆಂತಂದರೆ ಪೂರ್ತಿ ಒಂದು ಕೈಗೋಲು ಅಂತಾರಲ್ಲ ಆ ಥರ ಅವ್ರ ಪುಸ್ತಕ, ಸಣ್ಣ ಪುಸ್ತಕ ಅದು, ಆದರೆ ಒಂದು ಕೈಗೋಲು ಥರ ಅದು ಎಲ್ಲ ರೀತಿಯಲ್ಲೂ ನನಗೆ ಮಾರ್ಗದರ್ಶನ ಮಾಡ್ತು ಆ ಪುಸ್ತಕ. ಮತ್ತು ಸತ್ಯನಾರಾಯಣ ಅವ್ರ ಹತ್ರ ಕೂಡ ನಾನು ಕೆಲವು ಸತಿ ಅವರು ತುಂಬ ಅಷ್ಟು ಚೆನ್ನಾಗಿ ಸಿಕ್ಬಿಡ್ತಾ ಇರಲಿಲ್ಲ ಅಷ್ಟು ಸುಲಭದಲ್ಲಿ. ಆದರೆ ಕೂಡ ನಂಗೆ ಅವಕಾಶ ಸಿಕ್ಕಾಗ, ನನಗೆ ಡೌಟ್ಸ್ ಇದ್ದಾಗ ಅವ್ರಗಳ ಜೊತೆ ಭಾಳ ಕೇಳ್ಕೊಂಡಿದ್ದೀನಿ. ಅವ್ರ ಪುಸ್ತಕಗಳನ್ನ ಭಾಳ ಬಳಸ್ಕೊಂಡಿದ್ದೀನಿ ನಾನು. ಭಾಳ ಯಾರ ಇದರಲ್ಲಿ ಗೈಡೆನ್ಸಲ್ಲಿ ಮಾಡಿದ್ದು? ನಾನು ಅಕ್ಕ ಮಹಾದೇವಿ ಅಂತ ಹೇಳಿ ಇಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆನಲ್ಲಿದ್ದರು. ನಾನು ಅವರು PUC ಇಂದನೂ ಕ್ಲಾಸ್ಮೇಟ್ಸ್ ಕೂಡ, ಡಿಗ್ರಿ MA ಕ್ಲಾಸ್ಮೇಟ್ಸು. ಆಮೇಲೆ ನಾನು ಏನೋ ಈ ಥರ ಒಂದು ಹೊರಡ್ತಾ ಇದ್ದೀನಿ PhD ಮಾಡೋಕ್ಕೆ ಅನ್ನೋವಾಗ ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ ನಾನು ಹುಡುಕ್ತಾ ಇದ್ದೆ. ಅವಾಗ ಯಾರ್ಯಾರ್ದೋ ಹೆಸರನ್ನ ಹೇಳ್ತಾಯಿದ್ರು, ಪಾಪ ಅವರು ಸುಮ್ಮನೆ ಇದ್ದರು.
ಆಮೇಲೆ ಒಂದು ಸತಿ ನೀನೇ ಯಾಕೆ ನಂಗೆ ಗೈಡ್ ಮಾಡಲ್ವ ನೀನು ಅಂದರೆ ನೀ ಕೇಳಲೇ ಇಲ್ವಲ್ಲ ಮತ್ತೆ ಅಂತ ಅವಳು ಹೇಳಿದ್ಮೇಲೆ ನಾನು ಅಂದರೆ ಗೆಳತಿಯೇ ನಿಮಗೆ ಗುರು ಆಗೋ ಒಂದು ಸುಕೃತ. ಖಂಡಿತವಾಗ್ಲೂ. ಆದರೆ ಪಾಪ ಒಂದು ದಿವಸ ಅವ್ರನ್ನ ಯಾಕೆ ನೆನೆಸ್ಕೋಬೇಕು ಅಂದರೆ ಒಂದೇ ಒಂದು ದಿವಸ ನಾನು ನಿನಗೆ ಮಾರ್ಗದರ್ಶನ ಮಾಡ್ತಾಯಿದ್ದೀನಿ ಅನ್ನೋ ಥರ ನಡ್ಕೊಳ್ಳಿಲ್ಲ. ಇವನ್ ನನಗಿಂತ ನಾನು ಕಾಲೇಜಲ್ಲಿ ವರ್ಕ್ ಮಾಡೋವಾಗ 5 ಗಂಟೆ ವಾಪಸ್ ಬಂದರೆ ನಾನು 6 ಗಂಟೆ ಆಗಿಬಿಡ್ತಾಯಿತ್ತು. ಲೈಬ್ರರಿಗೆ ಹೋಗೋ ಅವಕಾಶಗಳಿಲ್ಲ. ಆದರೆ ಯಾವುದೇ ವಿದ್ವತ್ ಸಭೆಗಳಿಗೆ ಹೋದರೆ ಅಲ್ಲಿ ಏನಾದರೂ ನನ್ನ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಅಂಶ ಇದ್ರೂ ಬರ್ಕೊಂಡು ಬರ್ತಾಯಿದ್ರು. ಇಷ್ಟು ಸ್ಟೂಡಿಯೋಸ್ ಆಕೆ ಪುಸ್ತಕಗಳನ್ನ ತಂದು ಇಟ್ಬಿಡ್ತಿದ್ರು. ನಾ ಯಾವುದಾದ್ರೂ ಪುಸ್ತಕ ಬೇಕು ಅಂತ ಲಿಸ್ಟ್ ಕಳಿಸಿದ್ರೆ ಆ ಪುಸ್ತಕಗಳೆಲ್ಲ ನನ್ನ ಮನೆಗೆ ಬಂದುಬಿಡ್ತಾಯಿತ್ತು. ಅಂಥ ಒಬ್ಬ ಗೈಡ್ನ ನಾನು ಎಲ್ಲೂ ನೋಡಿಲ್ಲ. ನನಗೆ ಅಂತಲ್ಲ, ನಾನು ಸುಮಾರು ಜನಕ್ಕೆ ಅವ್ರು ಗೈಡ್ ಮಾಡೋದನ್ನ ನೋಡಿದ್ದೀನಿ. ನನಗೆ ಮೇಡಮ್, ನಾನು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿರೋದು PhD. ನನ್ನ ಗೈಡು ಡಾಕ್ಟರ್ ಎಂ ರಂಗಸ್ವಾಮಿ ಸರ್ ಅವರು. ಅವರ ಗೈಡು ರಂಗಸ್ವಾಮಿ ಅವ್ರ ಗೈಡು ಅವರೇ. ನನಗೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ವಿಷಯನ ಅವ್ರು ಅಲ್ಲಿಗೆ ಕಳಿಸಿದ್ರು. ಆವಾಗ ನಾನು ಮಹಿಳಾ ಕಾವ್ಯತ್ರಿಯರ ಬಗ್ಗೆ, ಮಹಿಳಾ ಕಾವ್ಯದ ಬಗ್ಗೆ ಮಾಡಿದ್ದೀನಿ. ಅವ್ರೇನು ಹೇಳಿದ್ರು ಅಂದರೆ, ನೀನು ಯಾವುದೇ ಒಂದು ಪದವಿಗೋಸ್ಕರ ಮಾಡ್ತಿಲ್ಲ, ನೀನು ಯಾವುದೇ ಒಂದು ಆಸೆ ಇಟ್ಕೊಂಡು ಅಥವಾ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಂಶೋಧನೆಯಲ್ಲಿ ತೊಡ್ಕೊಂಡಿದ್ಯಾ. ಅದರಿಂದ ನೀನು ಮಹಿಳಾ ಕಾವ್ಯ ಅಂದ್ರೇ ಏನೋ ಪುರುಷರನ್ನ ಬೈತಾರೆ ಅಂದ್ಕೊಂಬಿಟ್ಟಿದ್ದಾರೆ. ಸೊ ಮಹಿಳಾ ಕಾವ್ಯದಲ್ಲಿ ಯಾವ ಜೀವನ ಮೌಲ್ಯಗಳಿದೆ ಅದನ್ನು ನೀನು ಮಾಡು ಅಂತ ತುಂಬ ಒಳ್ಳೆ ಒಂದು ಟಾಪಿಕ್ ನನಗೆ ಆಯ್ಕೆ ಮಾಡಿಕೊಟ್ರು ಅವರು. ಇಲ್ಲ, ತುಂಬ ಜನ ನಾನು ನೋಡ್ತೀನಿ, ಬೇರೆಯವ್ರ ಹತ್ರ ಓದ್ತಾ ಇರೋವಂಥ ಮಕ್ಕಳು ಕೂಡ ಬಂದು ಅವ್ರ ಹತ್ರ ಭಾಳ ಸಲಹೆಗಳನ್ನು ತಗೊಳ್ತಾರೆ. ಒಂಚೂರು ಗರ್ವ ಇಲ್ಲ, ನಾನು ಯಾಕೆ ಮಾಡಬೇಕು ಅನ್ನೋವಂಥ ಥರ ಎಲ್ಲ ಆಡಲ್ಲ. ಮತ್ತು ತುಂಬ ಸಿಂಪಲ್ ಲೇಡಿ. ನನ್ನ ಗೆಳತಿ ಅವಳು ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಭಾಳ ಎಲ್ಲರಿಗೂ ಉಪಕಾರ ಮಾಡಿದ್ದೆ, ನಾನು ನೋಡಿದ್ದೀನಿ ಅವನು. ಮತ್ತು ನೀವು ಈ ಚಂದನ ಟಿ ವಿಲಿ ನಾದ ಅಂತ ಒಂದು ಕಾರ್ಯಕ್ರಮದಲ್ಲಿ ನೀವು ಇದ್ದೀರಾ ಅಂತ ಗೊತ್ತು. ಅದ್ರ ಬಗ್ಗೆ 3 ಎಪಿಸೋಡ್ಗಳಲ್ಲಿ ಬಂತು. ಅದು ಏನಂದರೆ ಯಾವುದು ಮೇಡಮ್? ಅದು ಸಂಗೀತದ ಬಗ್ಗೆ. ಸಂಗೀತದ ಬಗ್ಗೆನೇ, ಸಂಗೀತ ಕಲಾವಿದ್ರ ಬಗ್ಗೆ. ಇಲ್ಲಿ ಇರ್ತಕ್ಕಂಥ ಕರ್ನಾಟಕದ ಎಲ್ಲಿ ಇರ್ತಕ್ಕಂಥ ಸಂಗೀತ ಕಲಾವಿದರುಗಳನ್ನು ಪರಿಚಯ ಮಾಡಿಕೊಡ್ಬೇಕು. ನಾದದ ಹಿನ್ನೆಲೆಯಲ್ಲಿ ತಾನೇ ಸಂಗೀತ ಬೆಳೆದಿರೋದು. ಹಾಗಾಗಿ ನಾದಕ್ಕೆ ಸಂಬಂಧಪಟ್ಟದ್ದು ಅಂದರೆ ಸಂಗೀತ ಹಾಡೋರು ಅಷ್ಟೇ ಅಲ್ಲ, ಮೃದಂಗ ನುಡ್ಸೋರು ಇದ್ದಾರೆ, ವೀಣೆ ನುಡ್ಸೋರು ಇದ್ದಾರೆ, ತಂಬೂರಿ ತಯಾರು ಮಾಡೋರು ಇರ್ತಾರೆ, ವೀಣೆ ತಯಾರು ಮಾಡೋರು, ಮೃದಂಗ ತಯಾರು ಮಾಡೋರು ಇರ್ತಾರೆ. ಅವರೆಲ್ಲರನ್ನೂ ಸಂದರ್ಶನ ಮಾಡಿ ಅವರು ಹೇಗೆ ಅದನ್ನು ಮಾಡ್ತಾರೆ, ಹೇಗೆ ಕಲಿತಾರೆ, ವಾದ್ಯಗಳನ್ನು ತಯಾರು ಮಾಡುವಂಥ ರೀತಿ ಏನು, ಅದಕ್ಕೆ ಅವರು ಏನೇನೆಲ್ಲ ಮೆಷರ್ಸ್ ತಗೊಳ್ಬೇಕು ಅಂತ ಎಲ್ಲ ಹೇಳಿ ಒಬ್ಬೊಬ್ಬರ ಹತ್ರನೂ ಹೋಗಿ ನಾನು ಮಹಾದೇವಿನೂ ಸೇರಿಕೊಂಡು ಸುಮಾರು ಕಡೆ ಹೋದ್ವಿ. ಸುಂದರಂ ಅದು ವರ್ಷ ನನಗಷ್ಟು ನೆನಪಿಲ್ಲ. ಅದು 13 ಎಪಿಸೋಡ್ಸ್ ಬಂತು. ಆಮೇಲೆ ETVಗೆ ಸಂಬಂಧಪಟ್ಟಂಥ ಇಬ್ಬರು ಬಂದು ಪ್ರಾಜೆಕ್ಟ್ ಅವರು ತೊಗೊಂಡು ಇಲ್ಲಿ RVS ಸುಂದರಂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ರು. ನಮಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವಿಬ್ಬರು ಅದರಲ್ಲಿ ನೀವು ಹೋಗಿ ಕಲಾವಿದರನ್ನ ಭೇಟಿ ಆಗಿಬಿಟ್ಟು ದಿನ ಎಲ್ಲ ಗೊತ್ತು ಮಾಡ್ಕೊಂಡು ಬನ್ನಿ ಅಂದರೆ ಗೊತ್ತು ಮಾಡ್ಕೊಂಡು ಬರೋದು, ಮತ್ತು ಅವ್ರನ್ನ ಹೋಗಿ ಸಂದರ್ಶನ ಮಾಡೋದು, ಅದೆಲ್ಲ ಮಾಡಿದ್ವಿ. ಆದರೆ ಆನಂತರ ಅದು ಏನಾಯಿತು ಅಂತಲೇ ನಮಗೆ ಸುದ್ದಿನೇ ಗೊತ್ತಾಗಲಿಲ್ಲ. ಆದರೆ ಅದು ಪ್ರಸಾರ ಆಗ್ತಿರುವಾಗ ಯಾರೋ ನಮ್ಗೆ ಬಂದು ಹೇಳಿದ್ರು, ಮೇಡಮ್ ಪ್ರಸಾರ ಹೇಳೇ ಇರಲಿಲ್ಲ, ನಮ್ಮ ಹೆಸರು ಅದೇ ಇದರಲ್ಲಿ ಭಾಗವಹಿಸಿದವರು ಅಂತ ನಮ್ಮ ಹೆಸರಿತ್ತು. ಅದರಲ್ಲಿ ಏನೂ ಗೊತ್ತಿಲ್ಲ ನಮಗೆ. ಅದು ಹಾಗೆ ನನಗೆ ಒಂದು CD ಸಹ ಸಿಕ್ಕಲಿಲ್ಲ. ಅದು ಬಂತು, ನೋಡಿದೆ. ಕೆಲವೆಲ್ಲ ಒಂದು ಉತ್ತಮ ಕೆಲಸ ಅದು ನೀವು ಮಾಡಿರೋದು ಅಲ್ಲ? ಇಲ್ಲ, ನಿಜವಾಗ್ಲೂ ಮಾಡಿದರೆ ಅದು ಇನ್ನೂ ಚೆನ್ನಾಗಿ ಎಲಾಬ್ರೇಟ್ ಮಾಡಿ ಭಾಳ ಚೆನ್ನಾಗಿ ಮಾಡ್ಬೋದಾಗಿತ್ತು ಅದನ್ನು. ಆದರೆ ಮಾಡಿರೋ 13 ಕೂಡ ಅವ್ರು ಭಾಳ ಚೆನ್ನಾಗಿ ಮಾಡಿದ್ರು. ಅದಕ್ಕೆಲ್ಲ ಒಳ್ಳೆ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ಕೊಂಡು ಪ್ರಕೃತಿನಲ್ಲಿ ಎಲ್ಲ ಕಡೆಯೂ ಸಂಗೀತ ಅನ್ನೋದಿದೆ ತಾನೇ, ಅದನ್ನೆಲ್ಲ ಜುಳು ನಾದನೋ ಗಾಳಿನೋ ಈ ಥರ ಒಂದು ಯಾವುದೋ ಒಂದು ಅಬ್ಬರದ ಧ್ವನಿನೋ ಬೆಳೆಸ್ಕೊಂಡು ಅವ್ರು ಭಾಳ ಚೆನ್ನಾಗಿ. ಇವಾಗ ಮೃದಂಗ ಎಲ್ಲ ನುಡಿಸ್ಬೇಕಾರೆ ಮೋಡಗಳು ಗುಡುಗಿದ್ರೆ ಮೃದಂಗದ ಧ್ವನಿ ಇರುತ್ತೆ ಅಲ್ವಾ, ಹಾಗೆ ಅಂಥವನ್ನೆಲ್ಲ ಬಳಸ್ಕೊಂಡ್ರು. ಮೂಲ ಸಂಗೀತದ ಶಬ್ದಗಳನ್ನು ನಾವು ನೋಡುವಾಗ ಪ್ರಕೃತಿಯ ಶಬ್ದಗಳೇ ಆಗಿರುತ್ತವೆ ಅವು. ಹಾಗಾಗಿ ಅವುಗಳನ್ನು ಬಳಸ್ಕೊಂಡು ಭಾಳ ಚೆನ್ನಾಗಿ ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿ ತೊಗೊಂಡು ಬಂದರು. ಅದನ್ನು ನಮ್ಗೆ ಸಿಕ್ಕಲಿಲ್ಲ ಅನ್ನೋದು ಬೇಸರವೇ ಹೊರತು ಭಾಳ ಚೆನ್ನಾಗಿ ಬಂತದು. ಸೊಗಸಾದ ಕಾರ್ಯಕ್ರಮ, ತುಂಬ ಚೆನ್ನಾಗಿದೆ. ಮೇಡಮ್, ಈಗ ನಿಮ್ಮ ಬರಹಗಳ ಬಗ್ಗೆ ಅಂದರೆ ಯಾವ್ಯಾವ ಪುಸ್ತಕಗಳು ಬಿಡುಗಡೆ ಆಗಿದೆ, ಆ ವಿಷಯಗಳು ಯಾವ್ಯಾವುದು ನೀವು ಆಯ್ಕೆ ಮಾಡ್ಕೊಂಡಿದ್ದು ಪುಸ್ತಕಗಳಲ್ಲಿ, ಅದ್ರ ಬಗ್ಗೆ ಹೇಳಿ ಮ್ಯಾಮ್. ಅದು ಚೇತನ ಬುಕ್ ಹೌಸ್ ಇದೆಯಲ್ಲ, ಅವರು ನವೋದಯ ಕಾವ್ಯದ ಬಗ್ಗೆ ನವ್ಯ ಕಾವ್ಯದ ಬಗ್ಗೆ ಬರ್ಕೊಡಿ ಅಂತ ನಾನು ಕೇಳಿದರು.
ಅಂದರೆ ಒಂದು 20-25 ವರ್ಷ ಒಂದು ಟೈಮ್ ಸ್ಪ್ಯಾನ್ ಇಟ್ಕೊಂಡು ಈ ಕೆನೆ ಪದರದಲ್ಲಿರ್ತಕ್ಕಂಥ ಕವಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು 2 ಕೃತಿಗಳನ್ನು ನಾನು ಬರೆದೆ ಅದನ್ನು. ಆಮೇಲೆ ಗೀತ ಸಂಗೀತ ಮೊದಲೇ ಬಂದಿತ್ತು. ಅದು ಗೀತ ಸಂಗೀತದಲ್ಲಿರೋದೆಲ್ಲ ಕೊಡಗಲ್ಲಿ ನಾನು ಬೇರೆ ಬೇರೆ ಕಡೆ ಕೊಟ್ಟಂಥ ಭಾಷಣಗಳೇನಿತ್ತು ಅದನ್ನೇ ಸಂಕಲಿಸಿರೋದು ಅದು. ಆಮೇಲೆ ಅಕ್ಕಮಹಾದೇವಿ ಇವ್ರ ಜೊತೆ ಸೇರಿಕೊಂಡು ನಮಗೆ ಒಂದು ಮನಸ್ಸಿತ್ತು, ಇಲ್ಲಿ ಮೈಸೂರಿನಲ್ಲಿರುವಂತಹ ಬರಹಗಾರರು ಸಂಗೀತದ ಬಗ್ಗೆ ಸಾಹಿತ್ಯದ ಬಗ್ಗೆ ಒಟ್ಟಾಗಿ ಗೊತ್ತಿರೋವಂಥವ್ರನ್ನ ಕಲೆ ಹಾಕ್ಕೊಂಡು ಯಾಕೆ ಒಂದು ಪುಸ್ತಕ ತರಬಾರ್ದು ಅಂತ ಹೇಳಿ ಬೇರೆ ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಬರಹಗಳನ್ನು ನಾವೇ ಟಾಪಿಕ್ ಕೊಟ್ಬಿಟ್ಟು ಬರೆಸಿದ್ವಿ. ಅಂದರೆ ನಮ್ಮ ಮನಸ್ಸಿನಲ್ಲಿರೋದನ್ನು ನಾವೆಲ್ಲ ಒಂದು ರೂಪುರೇಷೆ ಹೇಗಿರಬೇಕದು, ಏನನ್ನು ಡೀಲ್ ಮಾಡಬೇಕದು ಅಂತೆಲ್ಲ ಕೊಟ್ಟಿದ್ದರೂ ನಾವು ಅಂದ್ಕೊಂಡ ಲೆವೆಲ್ಗೆ ಬರಲಿಲ್ಲ. ಯಾಕೆಂದರೆ ಎಷ್ಟೋ ಜನ ಸಂಗೀತಗಾರರಿಗೆ ಸಂಗೀತ ಹಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಪ್ರೊಫೆಷನಲ್ ದೊಡ್ಡ ದೊಡ್ಡ ವಿದುಷೀರು ವಿದ್ವಾಂಸರಾಗಿರ್ತಾರೆ. ಬರೆಯೋವಾಗ ಅದನ್ನು ಅಭ್ಯಾಸ ಇರೋಲ್ಲ. ಹಾಗಾಗಿ ಆಮೇಲೆ ಅದಕ್ಕೆ ಥಿಯರಿನ ಹೇಳ್ಕೊಟ್ಬಿಡ್ತಾರೆ, ಆದರೆ ಅದನ್ನು ಅನ್ವಯಿಸಿ ಹೇಳಬೇಕು ಹಾಗೆ ಅಂತ ಅಷ್ಟು ನಾವು ಸಾಹಿತ್ಯದವ್ರು ಪ್ಲ್ಯಾನ್ ಮಾಡೋಂಗೆ ಅವ್ರು ಮಾಡಲ್ಲ. ಹಾಗಾಗಿ ನಾವು ಏನೇನು ಹೇಳ್ತಿದ್ದೀವಿ ಅದನ್ನು ಹಾಗೇ ಅವರು ಅಕ್ಷರ ರೂಪಕ್ಕೆ ಇಳಿಸೋಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದೇನೋ ಅವ್ರಿಗೆ. ಹಾಗಾಗಿ ಆ ಒಂದು ಲೆವೆಲಲ್ಲಿ ಅದು ಬರಲಿಲ್ಲ. ಬಟ್ ಅದರ ಒಟ್ಟಂದದಲ್ಲಿ ಈ ಎಲ್ಲ ಹಿನ್ನೆಲೆ ಗೊತ್ತಿಲ್ಲದೆ ಅದನ್ನ ಓದಿದ್ರೆ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಬಂದಿದೆ. ಮಿಶ್ರ ಮಾಧುರಿ ಅಂತ ಅದನ್ನ ನಾವು ತಂದ್ವಿ. ಯಾಕೆಂದರೆ ಅದು ಆ ಮಾಧುರ್ಯವೂ ಮಿಶ್ರವಾಗಿರಬೇಕು, ಜನನೂ ಮಿಶ್ರ, ಅವರು ಎಲ್ಲ ಸೇರಿಕೊಂಡು ಅಂತ ಹೇಳಿ ವೀಣೆ ವಿದ್ವಾಂಸರು, ಗಾಯಕರು, ಬರಹಗಾರರು, ಲಘು ಸಂಗೀತಗಾರರು ಎಲ್ಲರೂ ಅದರಲ್ಲಿದ್ದಾರೆ. ಕಂಬರಾಮಾಯಣದ ಬಗ್ಗೆ ಮ್ಯಾಮ್? ಕಂಬರಾಮಾಯಣದ ಬಗ್ಗೆ ಬಹಳ ಇನ್ನೂ ಕೆಲಸ ನಡೀತಾ ಇದೆ ಅಲ್ಲ? ನಡೀತಿದೆ. ಅದು ನನ್ನ ಪಾರ್ಟ್ ಕೆಲಸ ಮುಗಿದೋಗಿದೆ. ನನಗೆ ಅವ್ರು ಏನು ಮಾಡಿದ್ರು, ಚೆನ್ನೈ CICT ಇದೆಯಲ್ಲ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ತಮಿಳ್ ಲಿಟ್ರೇಚರು, ಅವರು ಕರೆದುಬಿಟ್ಟು ಅದನ್ನು ಒಂದು ಪ್ರಾಜೆಕ್ಟ್ ಅವರು ತೊಗೊಂಡಿದ್ರು. ಅದನ್ನು ಅಸೈನ್ ಮಾಡಿದ್ದಾರೆ ಬೇರೆ ಬೇರೆಯವ್ರಿಗೆ, ಒಬ್ಬೊಬ್ರಿಗೆ ಒಂದೊಂದು ಕಾಂಡ ಕೊಟ್ಟಿದ್ದಾರೆ. ತುಂಬ ಬೃಹತ್ತಾದ ಕೆಲಸ ಅದು. ರಾಮಾಯಣನೇ ತುಂಬ ದೊಡ್ಡದು. ಕಂಬ ಅಂತೂ ಅವನಿಗೆ ಎಷ್ಟು ಹೇಳಿದ್ರೇನೋ ಅವನಿಗೆ ತೃಪ್ತಿನೇ ಆಗಲ್ಲ, ಅಷ್ಟು ವರ್ಣನೆಗಳು ತುಂಬ ಜಾಸ್ತಿ. ಒಂದೊಂದು ಕಾಂಡನೂ ನಾನು ಅರಣ್ಯಕಾಂಡ ನನಗೆ ಕೊಟ್ಟಿದ್ದರು, ನಾನು ಅದನ್ನು ತಗೊಂಡು ಗದ್ಯಾನುವಾದನ ಕೇಳಿದ್ದು. ಅಷ್ಟಕ್ಕೆ 1128 ಪುಟ ಆಗಿದೆ. ಅದು ಭಾಳ ದೊಡ್ಡ ಕೆಲಸ ಅದು. ಆ್ಯಕ್ಚುಲಿ ಆ ಟೈಮ್ನಲ್ಲೇ ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ಇರ್ತಕ್ಕಂಥ ನಿಮ್ಮ ಜೊತೆ ವಿಷಯಗಳನ್ನ ಸಂಬಂಧಪಟ್ಟಂಗೆ ಬೇರೆ ಬೇರೆ ಅದರಲ್ಲಿ ಬೇರೆ ಬೇರೆ ಇದ್ದಾರೆ, ಯಾರು ಇದ್ದಾರೆ? ಅವರು ಬೇರೆ ಬೇರೆಯವರೇ ಇದ್ದಾರೆ. ಅಲ್ಲಿ ಕುಪ್ಪಂ ಯೂನಿವರ್ಸಿಟಿರೋರ್ಗು ಜಯಲಲಿತಾ ಅಂತ ಇದ್ದಾರೆ. ಬ್ಯಾಂಗ್ಳೂರಿನಲ್ಲಿ ಪ್ರೆಸಿಡೆನ್ಸಿ ಕಾಲೇಜಿಂದ ಮಲರ್ವಿಳಿ ಅಂತ ಒಬ್ಬರು ಇದ್ದಾರೆ. ಚೆನ್ನೈ ಮರೀನಾ ಕ್ಯಾಂಪಸ್ ಇದೆಯಲ್ಲ, ಅಲ್ಲಿಂದ ಡಾಕ್ಟರ್ ರಂಗಸ್ವಾಮಿ ಅವರಿದ್ದಾರೆ. ಆಮೇಲೆ ನಾನು, ಇನ್ನೊಬ್ಬರು ಸುಬ್ರಹ್ಮಣ್ಯ ಅಂತ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅವರು ತಮಿಳ್ ಲೆಕ್ಚರರ್ ಆಗಿದ್ದರು ಅವರು. ಹೀಗೆ ಬೇರೆ ಬೇರೆಯವರೆಲ್ಲ ಸೇರಿಕೊಂಡು ಅದನ್ನು ಅವ್ರು ಯಾರ್ಯಾರಿಗೆ ಅಸೈನ್ ಮಾಡಿದ್ರು ನಾವು ಅಷ್ಟು ಜನ ಸೇರಿಕೊಂಡು 7 ಕಾಂಡ ನಾನು ಆಗಿದೆ, ಆಲ್ಮೋಸ್ಟ್ ಮುಗಿದೋಗಿದೆ ಅದು. ಅವ್ರು ಭಾಳ ಇಂಟ್ರೆಸ್ಟ್ ತೊಗೊಂಡು ಮೋದಿಯವರು ಅಲ್ಲೆಲ್ಲೋ ರಾಮೇಶ್ವರಕ್ಕೆ ಬಂದಿದ್ರಂತೆ. ಆವಾಗ ಇವರು ಹೋಗಿ ಅಲ್ಲಿ ಭೇಟಿಯಾದಾಗ, ಏನು ನಿಮ್ಮಲ್ಲಿ ಕ್ಲಾಸಿಕ್ಸ್ ಇದೆ ರಾಮನ ಮೇಲೆ, ಅಯೋಧ್ಯೆ ರಾಮ ಇದಾಯ್ತಲ್ಲ, ಆವಾಗ ದೇವಸ್ಥಾನ ಒಂದು ಮಾಡಿದ್ರಲ್ಲ, ಆವಾಗ ಅವ್ರು ಕೇಳಿದ್ರಂತೆ ರಾಮನ ಬಗ್ಗೆ ಏನಾದರೂ ಇದ್ದರೆ ಕೇಳಿ ಅಂತ. ಆವಾಗ ಇವರು ಇಲ್ಲ ತುಂಬ ಫೇಮಸ್ಸು, ವರ್ಲ್ಡ್ ಫೇಮಸ್ ಕಂಬರಾಮಾಯಣ ಅಂತ ಹೇಳಿದ್ರಂತೆ. ಹೌದಾ, ವರ್ಲ್ಡ್ ಫೇಮಸ್, ಹಾಗಾದರೆ ಅದನ್ನು ಬೇರೆ ಬೇರೆ ಭಾಷೆಗೆ ಯಾಕೆ ತರಬಾರ್ದು ಅಂತ ಕೇಳಿದ್ರಂತೆ ಅವರೇ. ತುಂಬ ಇಂಟ್ರೆಸ್ಟ್ ಅವರಿಗೆ. ಅದನ್ನು ಸಂಸ್ಕೃತ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳು, ಮಲಯಾಳ 6 ಭಾಷೆಗೂ ಅದು ಟ್ರಾನ್ಸ್ಲೇಟ್, ಕನ್ನಡನು ಎಲ್ಲ ಭಾಷೆನಲ್ಲೂ ಅನುವಾದ ಬಂದಿದೆ ಅದು. ಇವಾಗ ಆಲ್ಮೋಸ್ಟ್ ಎಲ್ಲ ಭಾಷೆಯಲ್ಲೂ ಕಂಪ್ಲೀಟ್ ಆಗಿದೆ. ಅದನ್ನು ಅಲ್ಲೇ ಅಯೋಧ್ಯೆ ದೇವಸ್ಥಾನದಲ್ಲಿ ಇರಿಸೋಣ ಅಂತ ಏನೋ ಅವ್ರ ಪ್ಲ್ಯಾನ್ ಇದೆಯಂತೆ. ಅದೆಲ್ಲ ನೆರವೇರಿದಾಗ ನೋಡೋಣ, ನೆರವೇರಲಿ ಅಂತ ಭಾಳ ಆಸೆ. ಇನ್ನೊಂದು ತೆಲುಗು ಶಾಸ್ತ್ರೀಯ ಭಾಷಾ ವಿಭಾಗದಿಂದ ನಂದು ಇನ್ನೊಂದು ಪುಸ್ತಕ, ಅಣ್ಣಮಾಚಾರ್ಯರ ಮೊಮ್ಮಗ ಅವ್ರಿಗೆ ಕೀರ್ತನ ಲಕ್ಷಣಮು ಅಂತ ಒಂದು ಪುಸ್ತಕ ಮಾಡಿದೆ. ಅದನ್ನು ತೆಲುಗಿಂದ ಟ್ರಾನ್ಸ್ಲೇಟ್ ಮಾಡಿದೆ. ಆಮೇಲಿಂದ ಇಲ್ಲಿ ಅಭಿರುಚಿ ಗಣೇಶ್ ಅವರಿದ್ದಾರಲ್ಲ, ಅವ್ರ ಅಭಿರುಚಿ ಪ್ರಕಾಶನದಿಂದ ಅದು ಯಾವುದೋ ಏನನ್ನಾದರೂ ಒಂಚೂರು ಬರಿಬಾರ್ದ ನೀವು, ಒಂದು ಲೇಖನ ಬರ್ಕೊಡಿ ನಮಗೆ ಸೀರಿಯಲ್ ಆಗಿ ಅಂತ ಕೇಳಿದ್ರು. ಆಗ ಸ್ವರದ ಎಲ್ಲೇ ಮೀರಿದವರು
ಅಂತ ಸಂಗೀತ ವಿದುಷಿಯರು ವಿದ್ವಾಂಸರೆಲ್ಲ ಇದ್ದಾರಲ್ಲ, ಬಿಸ್ಮಿಲ್ಲಾ ಖಾನ್, ಸುಬ್ಬಲಕ್ಷ್ಮಿ, ಕಿಶೋರಿ ಅಮೋನ್ಕರ್, ಡಾಕ್ಟರ್ ಎಸ್ ರಾಜಮ್ ಅವ್ರ ಬಗ್ಗೆ ಎಲ್ಲ ಬರೆದೆ ಅವಾಗ. ಆಮೇಲೆ ಮೈ ನೇಮ್ ಈಸ್ ಗೌಹರ್ ಜಾನ್ ಅಂತ ವಿಕ್ರಮ್ ಸಂಪತ್ ಅವ್ರು ತಂದಿದ್ದು ಒಂದು ಪುಸ್ತಕ ಇತ್ತು. ಅದರಲ್ಲಿ ಗೌಹರ್ ಜಾನ್ ಅವಳ ಬಗ್ಗೆ ನಾನು ಸ್ವಲ್ಪ ಸಂಗ್ರಹ ಮಾಡಿ ಅದು ಒಂದು 2 ಪಾರ್ಟ್ ಅದರಲ್ಲಿ ಬಂತು, ಹಾಗೆ ಸೀರಿಯಲ್ ಬಂತು. ಆಮೇಲೆ ನಾ ಪತ್ರಿಕೆ ನಿಂತೋಗಿದ್ರಿಂದ ನನ್ನ ಬರಹನೂ ಅಲ್ಲಿಗೆ ನಿಂತೋಯ್ತು. ಆಮೇಲೆ ಬೇರೆ ಬರೆದಿದ್ದೀನಿ, ಎನ್ಸೈಕ್ಲೋಪೀಡಿಯಾಗೋಸ್ಕರ ಬರೆದೆ ನಾನು, ಸಂಗೀತಕಾರರ ಬಗ್ಗೆನೇ ಬರೆದಿದ್ದು. ಅದನ್ನೆಲ್ಲ ಒಟ್ಟು ಮಾಡಿ ಪುಸ್ತಕ ಮಾಡಿಲ್ಲ, ಇನ್ನು ಮಾಡಬೇಕು. ಆಮೇಲೆ ಎನ್ಸೈಕ್ಲೋಪೀಡಿಯಾಗಳಿಗೆ ಸಂಬಂಧಪಟ್ಟಂಗೆ ಎಂಟ್ರೀಸ್ ಇದೆ ಕೆಲವು, ಸುಮಾರು ಒಂದು 84-87 ಎಂಟ್ರೀಸ್ ಇದೆ. ಅವೆಲ್ಲ ಚಿಕ್ಕದು, ಅದಕ್ಕೆಲ್ಲ ಅದೇ ಎಂಟ್ರೀಸ್ ಅನ್ನುವಾಗ ಅಷ್ಟೇ, ಅದಕ್ಕೆ ಇರುವಂತಹ ಬೆಲೆ ನಮ್ಮ ಸ್ವಂತ ಬೆಲೆ ಏನಲ್ಲ, ನಮ್ಮ ಸ್ವಂತ ಕಾರ್ಯ ಅಲ್ಲ ಅದು. ಇನ್ನೊಂದು ಕಡೆಯಿಂದ ಸಂಗ್ರಹ ಮಾಡಿ ಎನ್ಸೈಕ್ಲೋಪೀಡಿಯಾನಲ್ಲಿ ಹಾಕ್ತಕ್ಕಂಥದ್ದು, ಆ ಕೆಲಸಗಳೆಲ್ಲ ಆಯಿತು. ಮೇಡಮ್, ಈಗ ನೀವು ಮನೆಯಲ್ಲಿ ನಿಮ್ಗೊಬ್ಬರಿಗೆ ಮಾತ್ರ ಸಂಗೀತದ ಒಲವಿತ್ತಾ, ಇಲ್ಲ ಬೇರೆ ಬೇರೆಯವ್ರಿಗೂ ಸಂಗೀತದಲ್ಲಿ ಆಸಕ್ತಿ ಇತ್ತಾ? ನಿಮ್ಮ ಕುಟುಂಬದಲ್ಲಿ ಬಾಲ್ಯದಲ್ಲೆಲ್ಲ ನೀವು ಸಂಗೀತ ಕಲ್ತಿದ್ರಿ ಅಲ್ವಾ? ಅಲ್ಲ, ಮನೆ ವಾತಾವರಣದಲ್ಲೇ ಒಂದು ಇಂಟ್ರಿಕೇಟೆಡ್ ಪಾರ್ಟ್ ಥರ ಅದು ಸಂಗೀತ ಅನ್ನೋವಂಥದ್ದು. ಆ ಗಂಧಗಾಳಿನೇ ಇತ್ತು. ನನ್ನ ತಾಯಿ ಕೂಡ ಹಾಡ್ತಾಯಿದ್ರು. ನನ್ನ ತಾಯಿನೂ ಹಾರ್ಮೋನಿಯಂ ಭಾಳ ಚೆನ್ನಾಗಿ ನುಡಿಸಿದ್ರು. ನನ್ನ ಚಿಕ್ಕಮ್ಮ ವಯಲಿನ್ ಎಲ್ಲ ನುಡಿಸ್ತಾಯಿದ್ರು. ನನ್ನ ತಾತ ತಂಬೂರಿ ಹಿಡ್ಕೊಂಡು ಹಾಡೋರು, ನಮ್ಮ ತಾಯಿ ತಂದೆ. ನನ್ನ ತಂದೆ ತಂಗಿ ಕೂಡ ಕಲ್ಯಾಣಿ ಅಂತ ಹೆಸರು. ನಮಗೆಲ್ಲರಿಗೂ ಸುಮಾರು ಮನೆಯಲ್ಲಿ ಸಂಗೀತದ ಹೆಸರು ಇಟ್ಟಿದ್ದಾರೆ. ವಸಂತ, ನಾ ಗೀತಾ, ನನ್ನ ತಂಗಿ ವೀಣಾ, ಈ ಥರ. ನನ್ನ ಅತ್ತೆ ಹೆಸರು ಕಲ್ಯಾಣಿ. ಆಮೇಲೆ ಇವಾಗ ಮುಂದುವರೆದಿರೋವಂಥ ಜನ್ರೇಷನಲ್ಲೂ ಇನ್ನೊಬ್ಬಳು ಪೂರ್ವಿ ಅಂತ ಇದ್ದಾಳೆ, ಒಂದು ರಾಗದ ಹೆಸರು ಪೂರ್ವಿ. ಹಾಗೆ ನಮ್ಗಳಿಗೆಲ್ಲ ಅದೇ ಥರ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದನೇ ಬಹುಶಃ ಆ ಥರ ಹೆಸರುಗಳನ್ನ ಇಟ್ಕೊಳ್ತಾ ಬಂದರು. ನನ್ನ ತಾಯಿ ಕೂಡ ಭಾಳ ಚೆನ್ನಾಗಿ ಎಲ್ಲಾದರೂ ಹೋದರೆ ಕಚೇರಿಗಳಿಗೆಲ್ಲ ಅಷ್ಟು ಬೇಗನೆ ಆ ಪಲ್ಲವಿ, ಆ ಚಿಟ್ಟೆ ಸ್ವರಗಳ ಬಾಯಿಗೆ ಬಂದುಬಿಡ್ತಿತ್ತು ಅವ್ಳಿಗೆ, ಅಷ್ಟು ಚೆನ್ನಾಗಿ. ನಮಗೆಲ್ಲ ಅವರೇ ತುಂಬ ಭಾಳ ಆ ಥರ ಪ್ರೋತ್ಸಾಹನ ಕೊಟ್ಟರು ತಂದೆ ತಾಯಿ. ಅವರಿಬ್ಬರಿಗೂ ಅದ್ರ ಬಗ್ಗೆ ಭಾಳ ಒಳ್ಳೆ ಒಲವಿತ್ತು. ಮನೆ ವಾತಾವರಣನೇ ಹಾಗೆ ಸಂಗೀತಮಯವಾಗಿತ್ತು ಇತ್ತು. ನಾವೆಲ್ಲ ತುಂಬ ದೊಡ್ಡ ವಿದ್ವಾಂಸರು, ಸಂಗೀತ ವಿದ್ವಾಂಸರು ಏನಲ್ಲ. ಆದರೆ ನಮ್ಮ ಉದಾಹರಣೆಗೆ ಇವಾಗ ನನ್ನ ಮದುವೆ ಆಗಿ ಹೋದ್ಮೇಲೆ ಇವಾಗ ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಮಲಯಾಳ ಗೊತ್ತಿರೋದು. ಮಲಯಾಳದ ಹಾಡುಗಳು, ನಾಟಕದ ಹಾಡುಗಳೆಲ್ಲ ಅವ್ರಿಗೆ ಬರ್ತಾಯಿತ್ತು. ಅವ್ರಿಗೂ ಸಂಗೀತದ ಬಗ್ಗೆ ಭಾಳ ಒಲವಿತ್ತು. ಅವ್ರು ಇದ್ದಿದ್ದ ಮನೆಯಲ್ಲೇ ಒಬ್ಬರು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಇದ್ದರು ಮಡಿಕೇರಿನಲ್ಲಿ. ಆಮೇಲೆ ಹಾಡುಗಾರ ಒಬ್ಬ ಇದ್ದ, ಅವರೆಲ್ಲ ಒಟ್ಟಿಗೆ ಇದ್ದರು. ನಾನು ವೀಣೆ ಕೂಡ ಅಲ್ಲಿ ತೊಗೊಂಡೋಗಿ ನಾನು ಇಟ್ಕೊಂಡಿದ್ದೆ ಆ ಮನೆಯಲ್ಲಿ. ಆ ಥರ ವಾತಾವರಣ ಇತ್ತು. ಅವರು ತುಂಬ ಪ್ರೋತ್ಸಾಹ ಕೊಟ್ಟರು ನಮ್ಮ ಮನೆಯವರು. ತಿತಿಮತಿ ಅಂತ ತುಂಬ ದಟ್ಟವಾದ ಕಾಡು ಅದು, ಅಲ್ಲಿ ಹುಟ್ಟಿ ಬೆಳೆದವರವರು. ಆದರೆ ಕೂಡ ಅವ್ರಿಗೆ ಆ ಥರ ಸಂಗೀತದಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ ಕೂಡ ಭಾಳ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಆಮೇಲೆ ತನ್ನ ಹೆಂಡತಿ ಹಾಡ್ತಾಳೆ, ಏನೋ ಮನೆ ಮಟ್ಟಿಗೆ ಹಾಡಿಕೊಂಡ್ರೂ ಕೂಡ ನಾವು ಸಂಗೀತ ಅನ್ನೋದು ಮನೆಯಲ್ಲಿ ಒಂದು ಹವೆ ಅದು. ಹಾಗೆ ಇತ್ತು. ಅವ್ರ ಪ್ರೋತ್ಸಾಹನೇ ಕಾರಣ. ಹಾಗೆ ನಾನು ಅಲ್ಲೂ ವೀಣೆ ಹೇಳ್ಕೊಡ್ತಾಯಿದ್ದೆ ಮನೆಯಲ್ಲಿ, ವೀಣೆ ಪಾಠ ಹೇಳ್ಕೊಡ್ತಾಯಿದ್ದೆ. ರಮಾದೇವಿ ಹಾಸ್ಟೆಲ್ ಅಂತ ಇತ್ತು, ಅಲ್ಲಿ ಹೋಗಿ ವೀಣೆನೂ ನಾನು ಪಾಠ ಮಾಡ್ತಾಯಿದ್ದೆ. ಅದಕ್ಕೆಲ್ಲ ಅವರೇ, ನನ್ನ ಅತ್ತೆ ಮಾವ, ನನ್ನ ಗಂಡ ಎಲ್ಲರೂ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆಮೇಲೆ ನನ್ನ ಮಕ್ಕಳಿಗೂ ನಾನೇ ಸಂಗೀತ ಹೇಳ್ಕೊಟ್ಟೆ. ತುಂಬ ಕೀರ್ತನೆಗಳೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ರು. ಜನ ಮಕ್ಕಳು ಮೇಡಮ್? ನನಗಿಬ್ಬರು ಗಂಡು ಮಕ್ಕಳು, ಇಬ್ಬರೂ ಸಂಗೀತ ಕಲ್ತಾರೆ. ಆಮೇಲೆ ಜೊತೆಗೆ ವಿಶೇಷ ಏನಂದರೆ ಅವರು ಈ ತಮಿಳು ಹಾಡುಗಳನ್ನ ಭಾಳ ಚೆನ್ನಾಗಿ ಹಾಡ್ತಾರೆ. ಮದುವೆ ಹಾಡುಗಳು ನಮ್ಮ ಮನೇಲಿ ಯಾರು ಮದುವೆ ಆದ್ರೂ ನಮ್ಮ ಮಕ್ಕಳು ಸೇರಿಕೊಂಡು ಮದುವೆ ಹಾಡುಗಳನ್ನೆಲ್ಲ ಹಾಡ್ತಾರೆ ಇಬ್ಬರೂ. ಆಮೇಲೆ 16ನೇ ಶತಮಾನದ ಕವಿ ಒಬ್ಬರು ಫೇಮಸ್ ಕವಿ ಇದ್ದಾರೆ, ಅರುಣಗಿರಿನಾಥರ್ ಅಂತ. ಅವರು ಭಾಳ ಟಫ್ ಅದು ಉಚ್ಚಾರ ಎಲ್ಲ, ಅದನ್ನೆಲ್ಲ ನನ್ನ ಮಕ್ಕಳು ಭಾಳ ಚೆನ್ನಾಗಿ ಇಬ್ಬರು ಹಾಡ್ತಾರೆ. ಕೀರ್ತನೆಗಳನ್ನೂ ಹಾಡ್ತಾರೆ, ಅವುಗಳನ್ನೂ ಹಾಡ್ತಾರೆ. ಯಾಕೆ ಒಂದು ನನಗೆ ಮೆಚ್ಚುಗೆ ಅಂದರೆ, ನನ್ನ ಮಕ್ಕಳು ಅನ್ನೋವಾಗ ಎಲ್ಲರಿಗೂ ಮೆಚ್ಚುಗೆ ಇರುತ್ತಲ್ವ. ಆದರೆ ಸಂಗೀತ ಳ ಅಂತ ಒಂದು ಅಕ್ಷರ ಇದೆ, ಅದ್ರ ಉಚ್ಚಾರ ತಮಿಳರಿಗೆ ತುಂಬ ಕಷ್ಟ. ಅದು ಚಿಕ್ಕ ವಯಸ್ಸಿಂದನೂ ನನ್ನ ಮಕ್ಕಳು ಆ ಉಚ್ಚಾರ ತುಂಬ ಚೆನ್ನಾಗಿ ಕಲ್ತರು. ತಮಿಳು ಭಾಳ ಚೆನ್ನಾಗಿ ಮಾತಾಡ್ತಾರೆ ಇಬ್ಬರೂ. ತಮಿಳು, ಕನ್ನಡ, ತೆಲುಗು, ಇಂಗ್ಲೀಷು, ಹಿಂದಿ ಎಲ್ಲ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಈಗಿನ ಕಾಲದ ಎಲ್ಲ ಮಕ್ಕಳು ಕಲ್ತ್ಕೊಂಡ್ಬಿಡ್ತಾರೆ. ವಿಶೇಷವಾಗಿ ತಮಿಳನ್ನು ಅವರಿಬ್ಬರು ಕಲ್ತಿದ್ದಾರೆ. ಸಂಗೀತ ಬರುತ್ತೆ ಅವರೆಲ್ಲ. ಈಗ ಯಾವುದಾದ್ರೂ ಒಂದು ಹಾಡು ನೀವು ಸಂಯೋಜನೆ ಮಾಡಿರೋದು ಒಂದು 2 ಸಾಲು ಹೇಳಿ ಮೇಡಮ್. ಸ್ವರ ಸಂಯೋಜನೆ ನೀವು ಮಾಡಿರೋದು? ಸ್ವರ ಸಂಯೋಜನೆ ಎಲ್ಲದಕ್ಕೂ ನಾನು ಮಾಡಿಲ್ಲ. ನಾನು ಯಾವುದಾದ್ರೂ 1-2
ಶಿವರುದ್ರಪ್ಪನವ್ರು G.S. ಶಿವರುದ್ರಪ್ಪನವ್ರದ್ದೊಂದು ಹಾಡಿಗೆ ನಾನು ಸಂಯೋಜನೆ ಮಾಡಿದ್ದೆ. ಅದು ಎಷ್ಟರ ಮಟ್ಟಿಗೆ ಹಾಡ್ತೀನೋ ಗೊತ್ತಿಲ್ಲ. 2 ಸಾಲ ಹೇಳಿ, ಟೈಮ್ ಆಗಿಬಿಟ್ಟಿದೆ ಹಾಡಿ, ಆದರೆ ಪ್ರಯತ್ನ ಪಡ್ತೀನಿ. ಅದು ಯಾರವರು 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 ಯಾರೋ ಬಾಗಿಲಲ್ಲಿ ಬಂದವರು ನಿಂದವರು ಯಾರೋ ಒಳಗೆಲ್ಲ ಬೆಳಕನ್ನು ಚೆಲ್ಲಿದವರಾರೋ ತುಂಬಿದ್ದ ಕತ್ತಲನು ಕಳೆದವರು ಯಾರೋ ಯಾರವರು 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 ಯಾರೋ ಬಾಗಿಲಲ್ಲಿ ಬಂದವರು ನಿಂದವರು ಯಾರೋ. ನನಗೆ ತುಂಬ ಇಷ್ಟ ಆದ ಕವಿ ಕುವೆಂಪು ಅವರ ಕವಿತೆ ಒಂದನ್ನು HR ಲೀಲಾವತಿ ಅವರು ಹಾಡ್ತಿದ್ದನ್ನು ನಾನು ಭಾಳ ಇಷ್ಟಪಟ್ಟಿದ್ದೆ. ಆ ಹಾಡನ್ನು ಹಾಡ್ತೀನಿ. 4 ಸಾಲಿದೆ ಅದು. ಸಂಗೀತವೇ ಓ ಸಂಗೀತವೇ ತೇಲಿಸೆನ್ನನು 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 ಅಮೃತಕ್ಕೆ ತೇಲಿಸೆನ್ನನು 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 ಅಮೃತಕ್ಕೆ ಬಾಳ ಮುಳ್ಳಿನ ಮೇಲೆ ಹೃದಯವು ಗೀರಿಸೋರಿದೆ ನೆತ್ತರು ಬಾಳ ಮುಳ್ಳಿನ ಮೇಲೆ ಹೃದಯವು ಗೀರಿಸೋರಿದೆ ನೆತ್ತರು ಸಂಗೀತವೇ ಓ ಸಂಗೀತವೇ ತೇಲಿಸೆನ್ನನು ತೇಲಿಸೆನ್ನನು. ಭಾಳ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಇದುವರೆಗೂ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಚಾನಲ್ಗೋಸ್ಕರ ನೀವು ವಿನಿಯೋಗಿಸಿ ಇಲ್ಲಿ ಬಂದು ನಮಗೊಂದು ಕಾರ್ಯಕ್ರಮ ಮಾಡಿಕೊಟ್ರಿ. ನಿಮಗೆ ತುಂಬ ವಂದನೆಗಳು ಮೇಡಮ್. ನನಗೂ ಭಾಳ ಸಂತೋಷ ಆಗಿದೆ. ಅಮೋಘಮ್ ಅಂತ ಒಂದು ಚಾನಲ್ಗೆ ಬಂದು ನನ್ನನ್ನು ಆತ್ಮೀಯವಾಗಿ ಕರೆದು ಮಾತನಾಡಿಸಿ ನನ್ನ ಅಲ್ಪಜ್ಞಾನನೂ ಕೂಡ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಎಲ್ಲ ಸಮಿತಿ, ನಿಮ್ಮ ಸದಸ್ಯರಿಗೆಲ್ಲ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ. ಇಲ್ಲಿಯವರೆಗೆ ಶ್ರೀಮತಿ ಗೀತಾ ನಾವೆಲ್ ಮೇಡಮ್ ಅವರು ಸಂಗೀತಕ್ಕೂ ಮತ್ತು ಸಾಹಿತ್ಯಕ್ಕೂ ಇರುವ ನವಿರಾದ ಸಂಬಂಧದ ಬಗ್ಗೆ ಎಳೆಯಾಗಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ರೀತಿಯಲ್ಲಿ ವಿವರಿಸಿದ್ದಾರೆ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಮೋಘಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.